ದಾಸಪ್ರಿಯರಿಗೆ, ಹರಿದಾಸ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಮಧುಸೂದನ್ ಹವಾಲ್ದಾರ್. ತಮಗೆ ನನ್ನ ಬಗ್ಗೆ ಪರಿಚಯ ಇದೆ ಅಂತ ಅಂದ್ಕೊಳ್ತೀನಿ. ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟದಾಸರು ಮತ್ತು ಇತ್ತೀಚೆಗೆ ಬಿಡುಗಡೆಗೊಂಡ ವಿಜಯದಾಸರ ಚಲನಚಿತ್ರ ತಾವೆಲ್ಲ ನೋಡಿದ್ದೀರಿ, ನಮ್ಮನ್ನು ಹರಿಸಿದಿರಿ, ಕೈ ಹಿಡಿದು ನಡೆಸಿದಿರಿ. ಈಗ ಅದೇ ದಾರಿಯಲ್ಲಿ ನನ್ನ ಮಿತ್ರರಾದ ಗಿರೀಶ್ ನಾಗರಾಜ್ ಅವರು ಕರಿಗಿರಿ ಬ್ಯಾನರ್ನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವಿಬ್ಬರು ಒಂದು ಚಿಟ್ ಚಾಟ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಅನುಭವಗಳನ್ನ ನಾವೇ ಮಾತಾಡಿಕೊಂಡು ಅದರ ಮೂಲಕ ನಮ್ಮ ಸಿನಿಮಾದ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ತಲುಪಿಸ್ಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀವಿ. ಹರಿದಾಸರ ದಿನಚರಿ ಮೊನ್ನೆ 5ನೇ ತಾರೀಕು ವಿದ್ಯಾಭೂಷಣರವರು ನಟಿಸಿ ಅದ್ಭುತವಾಗಿ ಅವರು ಗಾಯನ ಮಾಡಿದ್ದಾರೆ. ಎಲ್ಲ ಕಡೆ ಅದ್ಭುತವಾಗಿ ಹೋಗ್ತಾ ಇದೆ. ಅದು ತುಂಬ ತುಂಬ ಸಂತೋಷದ ವಿಚಾರ. ಅವರು ಹೀಗೆ 10 ಸಿನಿಮಾಗಳು ಅವರು ಮಾಡಲಿ, ನಾವು ನಮ್ಮ ಮಾತಾಂಬುಜ ಮೂವೀಸ್ ಬ್ಯಾನರ್ನಲ್ಲಿ ದಾಸರ ಚಲನಚಿತ್ರಗಳನ್ನ ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಅವರು ಗೆದ್ದಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗಿರೀಶ್ ನಾಗರಾಜ್ ಅವರೇ, ನಾವು ಹರಿದಾಸ ಬಂಧುಗಳಿಗೆ, ದಾಸಪ್ರಿಯ ಜನಗಳಿಗೆ ದಾಸರ ಸಿನಿಮಾಗಳನ್ನ ನೋಡಬೇಕು ಅನ್ನೋ ಒಂದು ಅಭಿಲಾಷನ ಹೆಚ್ಚಿರ್ತಕ್ಕಂಥ ನಾವಿಬ್ಬರು. ಅಂದರೆ ನಾನು ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟದಾಸರು, ವಿಜಯದಾಸರು ಮಾಡಿದೆ. ನೀವು ಒಂದು ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ರೀತಿಯಲ್ಲಿ ವಿದ್ಯಾಭೂಷಣರು ಅವ್ರನ್ನ ನೀವು ತೆರೆ ಮೇಲೆ ತಂದು, ಅವರು ಅದ್ಭುತವಾದ ಗಾಯಕರನ್ನ ನಾಯಕರಾಗಿ ಮಾಡಿ ಮತ್ತು ಸಂಗೀತ ನಿರ್ದೇಶಕರಾಗಿ ಮಾಡಿ ಜನ ಮನ್ನಣೆ ಗಳಿಸಿದಿರಿ. ಅದರ ಅನುಭವನ ನನ್ನ ಮುಂದೆ ಹಂಚಿಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ. ತಾವು ನಿಮ್ಮ ಅನುಭವವನ್ನು ಹೇಳ್ಬೋದು. ಅದು ನಮ್ಮಂತಹ ಎಷ್ಟೋ ಜನ ಯುವ ಪೀಳಿಗೆಗೆ ಇನ್ಸ್ಪಿರೇಷನ್ ಆಗ್ಬೋದು. ಸೊ ದಟ್ ಈಸ್ ದ ಹೋಲ್ ಗೋಲ್ ಆಫ್ ದಿಸ್ ಫಿಲ್ಮ್ ಆಲ್ಸೋ. ಬೇರೆಯವ್ರಿಗೆ ಇನ್ನೊಂದಷ್ಟು ಇನ್ಸ್ಪಿರೇಷನ್ ನೀವೇನು ಮಾಡಿದ್ರಿ, ಆ ಇನ್ಸ್ಪಿರೇಷನ್ ಬೇರೆಯವ್ರಿಗಾದರೆ ಇನ್ನೊಂದಷ್ಟು ಜನ ಫಿಲ್ಮ್ ಮೇಕರ್ಸ್ ಹುಟ್ಕೋತಾರೆ. ಸೊ ಮೊದಲಾಗಿ ಅದಕ್ಕೆ ನಾನು ಅಭಿನಂದನೆಗಳು. ನನಗೂ ತುಂಬ ಸಂತೋಷ ಆಗುತ್ತೆ. ಏನಂದರೆ ನಾನೊಂದು ಚಿಕ್ಕವನಿದ್ದ ಒಂದು ಮಾತು ಕೇಳಿದ್ದೆ. ಹಂಪಿಯಲ್ಲಿ ಒಂದು ದೊಡ್ಡ ಗಣೇಶ ಮತ್ತು ಚಿಕ್ಕ ಗಣೇಶ, ಕಡಲೆಕಾಳು ಗಣಪ ಮತ್ತು ಈ ಗಣಪ ಅಂತ, ಅದರಲ್ಲಿ ಯಾರೋ ಒಬ್ಬರು ನನ್ನಂತವನು ಅವ್ರ ಹೊಕ್ಕಳಲ್ಲಿ ಒಂದು ಬೆರಳಿಟ್ಬಿಟ್ಟು ಹೀಗೆ ತೆಗೆದಂತೆ ಇಮಿಡಿಯೇಟಾಗಿ. ಕಾರಣ ಯಾರು ಕೇಳಿದ್ರಂತೆ, ಏನಾಯಿತು ಅಂದರೆ, ಇಲ್ಲ ಇದು ಒಳಗಡೆ ತುಂಬ ಐಸಲ್ಲಿ ಕೈ ತಂಪಾಗುತ್ತೆ ಅಂತ, ಅಷ್ಟು ಚಳಿ ಇದೆ ಅದ್ರ ಒಳಗಡೆ, ಬೆರಳಲ್ಲಿ ಕೈ ಇಟ್ಟರೆ ಅಂತ. ಹಾಗಾಗಿ ಅದಾದಮೇಲೆ ನೀವು ಇಟ್ಟಿದ್ದೀರಿ, ಆದರೆ ಅದರ ಸುಖ ಏನು, ಅದರ ಏನು ನಿಮ್ಗೆ ಗೊತ್ತಾಗಿದೆ. ನಿಜ ಹೇಳಬೇಕು ಅಂದರೆ ದಾಸರ ಸಿನಿಮಾನೇ ಒಂದು ಅದ್ಭುತವಾದ ಒಂದು ಪರಿಕಲ್ಪನೆ ಮತ್ತು ಒಂದು ಸುಖ. ತಮ್ಮ ಅಭಿಪ್ರಾಯ, ತಮ್ಮ ಅನುಭವ. ಈ ಹರಿದಾಸರ ದಿನಚರಿ ಹುಟ್ಟಿದ್ದು 1 ವರ್ಷದ ಯಾನ. ಒಂದು ವರ್ಷ ನಾವು ಇದನ್ನ ಈ ಒಂದು ಚಿತ್ರದ ಯಾನದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಮೂಲವಾಗಿ ಹುಟ್ಟೋದಕ್ಕೆ ಕಾರಣ ನಾನು ಬೆಳೆದು ಬಂದ ಪರಂಪರೆ. ಓಕೆ. ನಮ್ಮದು ದಾಸ ಪರಂಪರೆನೇ. ವೇಣುಗೋಪಾಲ ದಾಸರು ಅಂತ ಹರಿಕಥೆ ಮಾಡ್ತಿದ್ರು. 5 ಜನ ಅಣ್ಣ ತಮ್ಮಂದ್ರು. ವೆಂಕಟದಾಸರು ಮೊದಲನೇವರು. ಅವರು ಹಿ ವಾಸ್ ಎ ವೆರಿ ರೆವಲ್ಯೂಷನರಿ. ಹರಿಕಥೆಯೇ ಮೈಲಿಗೆ ಅನ್ನುವ ಕಾಲದಲ್ಲಿ, ಅಂದರೆ ಹರಿಕಥೆ ಮಾಡೋದು, ಸಂಗೀತ ಎಲ್ಲ ಅದು ಸದ್ಬ್ರಾಹ್ಮಣನಿಗೆ ಅದು ಒಳ್ಳೆಯದಲ್ಲ, ಬೀದಿಗೆ ಹೋಗಿ ಹರಿಕಥೆ ಮಾಡೋದು. ಅದು ಅಂಥ ಕಾಲದಲ್ಲಿ ಅವರು ಹರಿಕಥೆಯನ್ನು ಜನಮನಗಳನ್ನು ಮುಟ್ಟಿಸ್ಬೇಕು ಅಂತ, ಯಾಕಂದರೆ ದಾಸರ ಆ ಒಂದು ಪರಂಪರೆ ಏನಿದೆ ಇದನ್ನೇ ಹೇಳ್ಕೊಟ್ರು. ಪುರಂದರದಾಸರು ಅಥವಾ ಅನೇಕ ಹರಿದಾಸರು, ಮಧ್ವಾಚಾರ್ಯರಿಂದ ಹಿಡಿದು ಈ ದಾಸ ಪರಂಪರೆ ಏನು ಮುಂದುವರೆದುಕೊಂಡು ಬಂದಿದೆ, ಜನಸಾಮಾನ್ಯರಿಗೆ ಮುಟ್ಟೋ ಕೆಲಸನೇ ಅವರೆಲ್ಲ ಮಾಡಿ. ಖಂಡಿತ. ಸೊ ಹಾಗಾಗಿ ವೆಂಕಟದಾಸರು ಮೊದಲು ಮನೆಯನ್ನೇ ತೊರೆದು ಬಂದು ಹರಿಕಥೆಯನ್ನೇ ಅವರ ಮೂಲ ಜೀವನವನ್ನಾಗಿಸ್ಕೊಂಡು ಎಷ್ಟೋ ಜನಗಳಿಗೆ ಅವರು ಸ್ಫೂರ್ತಿ ಕೊಟ್ಟಿದ್ದಾರೆ. ಅವರಿಂದ ಸ್ಫೂರ್ತಿ ತಗೊಂಡಿರೋರು ಅವರ ತಮ್ಮನೇ ಆದ ವೇಣುಗೋಪಾಲದಾಸರು. ಅವರು ಎಲ್ಲರಿಗೂ ಗೊತ್ತಿದೆ, ವೇಣುಗೋಪಾಲದಾಸರು ಎಷ್ಟೋ ಸಾವಿರಾರು ಹರಿಕಥೆಗಳನ್ನು ಮಾಡಿದವರು. ಆ ಒಂದು ಕುಟುಂಬದಲ್ಲಿ ನಮ್ಮ ತಾತ ಪಟ್ಟಾಭಿರಾಮಾಚಾರ ಅಂತ, ಅವರು ಕೂಡ ಹರಿಕಥೆ ಮಾಡ್ತಿದ್ರು. ಮೊನ್ನೆ ಅರಳುಮಲ್ಲಿಗೆ ಪಾರ್ಥಸಾರಥಿ ಅಣ್ಣಯ್ಯ ಒಂದು ದಾಸ ಸಾಹಿತ್ಯ ಸಭೆಯಲ್ಲಿ ಹೇಳ್ತಾರೆ, ಈ 5 ಜನ ಅಣ್ಣ ತಮ್ಮಂದರು, ವೆಂಕಟದಾಸರು, ಸುಬರ್ಣಾಚಾರ್ಯರು, ಪ್ರಾಣೇಶಾಚಾರ್ಯರು, ಆಮೇಲೆ ಪ್ರಾಣೇಶಾಚಾರ್ಯರು, ವೇಣುಗೋಪಾಲದಾಸರು, ಪಟ್ಟಾಭಿರಾಮಾಚಾರ್ಯರು, 5 ಜನ ಸಾಮಾನ್ಯ ಮನುಷ್ಯರಲ್ಲ, ಗಂಧರ್ವರೇ, ದೇವತೆಗಳೇ, ಕೆಳಗಿಳಿದು ಬಂದಿದ್ದಾರೆ. ಅವ್ರು ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಹೋಗಿದ್ದಾರೆ ಅಂತ. ಸೊ ಆ ಒಂದು
ವಂಶದಲ್ಲಿ ಪರಂಪರೆಯಲ್ಲಿ ಹುಟ್ಟುವಂಥ ಸೌಭಾಗ್ಯ ನನ್ನಂಥವನಿಗೆ ಕರುಣಿಸಿದ್ದಕ್ಕೆ ಆ ಭಗವಂತನಿಗೆ ನಾನು ಚಿರಋಣಿ. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಒಂದು ಸಾಸಿವೆ ಕಾಳಷ್ಟು ಮಾಡೋಷ್ಟು ಕೆಪಾಸಿಟಿ ನಮಗಿದೆ ಅಷ್ಟೇ. ಅವರು ಹೇಗೆ ಒಂದು ರೆವಲ್ಯೂಷನರಿ ಸ್ಟೆಪ್ ತೊಗೊಂಡ್ರು, ಆಗಿನ ಕಾಲಕ್ಕೆ ಹರಿಕತೆಯನ್ನು ಬೀದಿಗೆ ತರೋದೇ ಒಂದು ರೆವಲ್ಯೂಷನರಿ. ಈಗ ಚಿತ್ರಮಂದಿರಗಳು ಇಂಥ ಸಿನಿಮಾಗಳನ್ನು ನೋಡಬಹುದಾ ಅಂತ ಮೈಲಿಗೆಯ ಒಂದು ಮೆಂಟಾಲಿಟಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಪ್ರೂವ್ ಮಾಡೋದಕ್ಕೆ ನೀವೆಲ್ಲ ಒಂದು ಹಾದಿ ಹಾಕ್ಕೊಟ್ಟಿದ್ರಿ. ಸೊ ನನಗನ್ಸಿದ್ದೇನೆಂದರೆ ಹರಿದಾಸರ ದಿನಚರಿ ಒಂದು ಪುರಂದರದಾಸರ ಕಥೆ ಆಲ್ರೆಡಿ ಬಂದಿದೆ. ರಾಜ್ಕುಮಾರ್ ಅಂತ ಬೇರು ಮಾಡಿದ್ದಾರೆ, ತುಂಬಾ ಜನ ಅಶ್ವಥ್ ಮಾಡಿದ್ದಾರೆ, ಶಂಕರ್ನ ಕೂಡ ಒಂದು ಗಿರೀಶ್ ಕಾರ್ನಾಡ್ ಜೊತೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಕನಕ ಪುರಂದರ ಡಾಕ್ಯುಮೆಂಟ್ರಿ ಸ್ಟೈಲ್ ನಲ್ಲಿ ಮಾಡಿದ್ದಾರೆ. ಆಮೇಲೆ ಹಲವಾರು ಸೀರಿಯಲ್ಗಳು ಬಂದಿವೆ, ಕಥೆಗಳು ಬಂದಿವೆ. ಬಹಳಷ್ಟು ಪುರಂದರದಾಸರ ಒಂದು ಕೀರ್ತಿನ ಹಲವಾರು ರೀತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಜನ ತಿಳ್ಕೊಂಡು ಇದ್ದಾರೆ. ಯಾಕಂದ್ರೆ ಅವ್ರ ಜೀವನ ಚರಿತ್ರೆ, ಪುರಂದರದಾಸ ಜೀವನ ಚರಿತ್ರೆ ಬಹುಶಃ ಎಲ್ಲರಿಗೂ ಒಂದು ಚಿರಪರಿಚಿತವಾದಂಥ ಜೀವನ ಚರಿತ್ರೆ. ನಾವು ಕೋಟಿ ನಾರಾಯಣರಾಗಿದ್ದವರು ಸಂಸಾರ ಬಿಟ್ಟು ವೈರಾಗ್ಯಕ್ಕೆ ಬಂದ ಒಂದು ಹಾದಿ ಏನಿದೆ ಅದೆಲ್ಲರಿಗೂ ತಿಳಿದಿರುತ್ತೆ. ಸೊ ಮತ್ತೆ ಅದನ್ನೇ ಹೇಳಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಯಾಕೋ ಅದಷ್ಟು ಬೇರೂ ಇಲ್ಲ. ಅದು ಈಗ ನಾನು ಹೇಗೆ ದಾಸರ ಸಿನಿಮಾ ಮಾಡಿದೆ ಅಂತ ನೀವು ನನ್ನ ಧೈರ್ಯಕ್ಕೆ ಮೆಚ್ಚಬೇಕು ಅಂತೀರೋ, ಪುರಂದರದಾಸರ ಬಗ್ಗೆ ಮತ್ತೆ ನೀವು ಅದೇ ಕಾನ್ಸೆಪ್ಟ್ ಆಡ್ಸ್ಕೊಂಡಿದ್ದು ನಿಮ್ಮ ಧೈರ್ಯಕ್ಕೂ ಮೆಚ್ಚಬೇಕು, ಧೈರ್ಯನೂ ಮೆಚ್ಚಬೇಕು. ಅದು ಯಾಕೆಂದ್ರೆ ಆಮೇಲೆ ಧೈರ್ಯ ಅನ್ನೋದಕ್ಕಿಂತ ನನಗೆ ವಿಶ್ವಾಸ ಆಯ್ತು. ನಾನು ಏನು ಹೇಳಕ್ ಹೊರಟಿದ್ದೀನಿ ಅದು ಜನಕ್ಕೆ ಮುಟ್ಟುತ್ತೆ, ಖಂಡಿತ. ಅದಕ್ಕೆ ಧೈರ್ಯನೂ ಬೇಕು, ಇಲ್ಲ ಅಂತ. ಆದ್ರೆ ಮೊದಲು ನಮ್ಮ ಹೃದಯದಲ್ಲಿ ನಮ್ಗೆ ವಿಶ್ವಾಸ ಮಾಡ್ಬೇಕು, ಇದು ನನಗಿಷ್ಟ ಆಗ್ಬೇಕು ಫಸ್ಟ್. ಸೊ ಹೀಗಾಗಿ ಹುಟ್ಟಿದ ಒಂದು ಕೂಸು. ಸೊ ಜಗದೋದ್ಧಾರನ ಹಾಡು ದಾಸರು ದೊಡ್ಡಮಳೂರಿನಲ್ಲಿ ರಚಿಸಿದ್ದಾರೆ ಅಂತ ಉಲ್ಲೇಖ ಇದೆ. ಗವರ್ಮೆಂಟ್ನವರು ಶಾಸನ ಮಾಡಿ ಕೂಡ ಹಾಕಿದ್ದಾರೆ. ಜಗದೋದ್ಧಾರನ ಹಾಡು ಬಹಳ ಪಾಪ್ಯುಲರ್ ಹಾಡು, ಬಹಳ ಜನಮನ್ನಣೆ ಪಡೆದಿರುತ್ತೆ ಹಾಡು. ಯಾವುದೇ ಭಾಷೆಯವರಾಗಲಿ, ಈ ನಮ್ಮ ದಕ್ಷಿಣ ಭಾರತದಲ್ಲಿ ಅವರು ಕೇರಳದವರಾಗ್ಬೋದು, ತಮಿಳ್ನವರಾಗ್ಬೋದು, ಆಂಧ್ರದವರಾಗ್ಬೋದು, ಸಂಗೀತಕಾರರಾದ್ರೆ ಈ ಹಾಡನ್ನ ಹಾಡೇ ಹಾಡ್ತಾರೆ. ಈ ಹಾಡು ಒಂಥರ ಅವರ ಪಟ್ಟಿಯಲ್ಲಿ ಇದ್ದೇ ಇರುತ್ತೆ. ಸೊ ಅಷ್ಟು ಜನಮನ್ನಣೆ ಪಡ್ಕೊಂಡಿರೋ ಹಾಡು ಪುರಂದರದಾಸರು ಮಾಡಿದ್ದಾರೆ, ದೊಡ್ಡಮಳೂರು ಬಂದ್ ಮಾಡಿದ್ದಾರೆ. ಅವರ ಭಕ್ತಿ ಭಾವ ಹೇಗಿರ್ಬೋದು ಅವತ್ತಿನ ದಿನ. ಯಾಕೆ ಬಂದರು ದೊಡ್ಡಮಳೂರಿಗೆ? ಗುರುಗಳಾದ ವ್ಯಾಸತೀರ್ಥರು ನೋಡೋಕೆ ಬಂದಿದ್ರು. ಅಬ್ಬೂರಿನಲ್ಲಿ ವ್ಯಾಸತೀರ್ಥರು ಬ್ರಹ್ಮಣ್ಯ ತೀರ್ಥರ ಸೇವೆ ಮಾಡ್ತಿದ್ರು, ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ಸೇವೆ ಮಾಡ್ತಿದ್ರು. ಯಾಕಂದ್ರೆ ಬ್ರಹ್ಮಣ್ಯ ತೀರ್ಥರು ಹೋದ್ಮೇಲೆ, ಬೃಂದಾವನಸ್ಥರಾದ್ಮೇಲೆ ವ್ಯಾಸತೀರ್ಥರು ಹಂಪಿಲಿ ಇದ್ದಾಗ, ಹಂಪಿ ಪತನವಾಗುತ್ತೆ ಅಂತ ಒಂದು ಗೋಚರವಾದಾಗ ಅವ್ರಿಗೆ ಬಂದು ಅಬ್ಬೂರಿನಲ್ಲಿ ನೆಲೆಸ್ತಾರೆ, ಬ್ರಹ್ಮಣ್ಯ ತೀರ್ಥರ ಸೇವೆ ಮಾಡ್ತಿರ್ತಾರೆ. ಗುರುಗಳನ್ನು ಹುಡುಕೊಂಡು ಬರುವ ತವಕದ ಕಥೆ ನಮ್ಮ ಹರಿದಾಸರ ದಿನಚರಿ. ಆ ಒಂದು ದಿನದ ಚಿತ್ರಣವನ್ನು ಒಂದು ಸಿನಿಮಾ ಆಗಿ ಮಾಡಿಕೊಟ್ರೆ ಹೇಗಿರುತ್ತೆ ಅನ್ನೋ ಭಾವನೆ ಬಂದು ಈ ಸಿನಿಮಾ ಆಗಿದೆ. ಅದ್ಭುತವಾದ ಕಲ್ಪನೆ. ಇನ್ಫ್ಯಾಕ್ಟ್ ಒರಿಜಿನಲಿ ಒಂದು ಹಾಡನ್ನ ಚಿತ್ರೀಕರಣ ಮಾಡೋಣ, ವಿದ್ಯಾಭೂಷಣರ ಒಂದು ಕಾನ್ಸರ್ಟ್ ನೋಡ್ತಾ ಕೂತಿದ್ದೆ ಟಿವಿನಲ್ಲಿ. ಲಾಸ್ಟ್ ಇಯರ್ ಅಡಿಲೈಡ್ನಲ್ಲಿ ಇದ್ದಾಗ ಒಂದು 17 ವರ್ಷ ನಾನು ಆಸ್ಟ್ರೇಲಿಯಲ್ಲಿ ಇದ್ದೆ. ಈಗ 1-2 ವರ್ಷಕ್ಕೆ ಮುಂಚೆ ನಾನು ಭಾರತಕ್ಕೆ ಮರಳಿ ಒಂದು ರಿಟೈರ್ಮೆಂಟ್ ತೊಗೊಂಡು, ಅರ್ಲಿ ರಿಟೈರ್ಮೆಂಟ್, ಅಧ್ಯಾತ್ಮದಲ್ಲಿ ತೊಡಗಿಸ್ಕೋಬೇಕು ಅಂತಲೇ ಬಂದಿದ್ದೆ ನಾನು. ಸೊ ನಾನು ಮುಂಚೆ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಒಂದು ಡಿಗ್ರಿ ಮಾಡಿದ್ದೀನಿ. ಅದ್ರ ಜೊತೆಲಿ ವೈಲ್ಡ್ ಲೈಫ್ ಮೂವೀಸು ಅದು ಇದು ಬಹಳಷ್ಟು ತೊಡಗಿಸ್ಕೊಂಡಿದ್ದೀನಿ. ಆಮೇಲೆ ಕುಣಿಗಲ್ ನಾಗಭೂಷಣ್ ಅಂತ ನೀವೆಲ್ಲ ಕೇಳಿ ಗೊತ್ತು, ಬಹಳ ಫೇಮಸ್ ಸಂಭಾಷಣೆಕಾರ. ಅವ್ರದ್ದು ಒಂದು ಗಿನ್ನಿಸ್ ರೆಕಾರ್ಡ್ ಇದೆ. ಅವರು ಹೈಯೆಸ್ಟ್ ನಂಬರ್ ಆಫ್ ಫಿಲ್ಮ್ಸ್ಗೆ ಡೈಲಾಗ್ಸ್ ವರ್ಲ್ಡ್ ಅಲ್ಲಿ ಯಾರು ಅಷ್ಟು ಬರ್ತಿಲ್ಲ. 1400 ಚಿತ್ರಕ್ಕೇನೋ ಡೈಲಾಗ್ಸ್ ಬರ್ದಿಲ್ಲ, ಆ ಥರ ಏನೋ ಇದೆ ಅವ್ರದ್ದು. ಅವ್ರ ಹತ್ರ ನಾನು ಇಲ್ಲಿ ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಗುರುಗಳು ಅವರು ನನಗೆ. ಚಿತ್ರಕ್ಕೆ ಹೇಗೆ ಸ್ಕ್ರೀನ್ ಪ್ಲೇ ಓದಿಸ್ಬೇಕು ಅವರು ಮಾಸ್ಟರ್. ಅದರಲ್ಲಿ ನನಗೆ ಬರವಣಿಗೆ ಹೇಳ್ಕೊಟ್ಟಿದ್ದೆ ಅವರು, ಚಿತ್ರದ ಬರವಣಿಗೆ ಹೇಳ್ಕೊಟ್ಟಿದ್ದೆ ಅವರು. 3 ವರ್ಷಗಳ ಕಾಲ ಅವ್ರ ಮನೆಗೆ ದಿನ ಸಂಜೆ ಹೋಗ್ತಿದ್ದೆ ನಾನು. ಅವ್ರ ಮನೆಯಲ್ಲೇ ತಿಂಡಿ ತಿಂತಿದ್ದೆ, ಅವ್ರ ಮನೆಯಲ್ಲೇ ಅವ್ರು ಏನು ಹೇಳ್ಕೊಡ್ತಿದ್ರು ಹೇಳಿಸ್ಕೊತಿದ್ದೆ. ಎಷ್ಟೋ ದಿನ ಏನು ಹೇಳ್ಕೊಡ್ತಿರ್ಲಿಲ್ಲ, ಅವರು ಸುಮ್ಮನೆ ಮಾತನಾಡೋರು ಅಷ್ಟೇ. ಅವ್ರ ಜೊತೆಲಿ ಇರೋದೇ ಒಂದು ಸಂತೋಷ. ಸೊ ಹಾಗಾಗಿ ನನಗೆ ಈ ಬರವಣಿಗೆ ಅನ್ನೋದು ಒಲಿದಿದ್ದೆ ಅವರಿಂದ, ಚಿತ್ರದ ಬರವಣಿಗೆ. ಸೊ ಈ ಚಿತ್ರದಕ್ಕೂ ಈ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ, ಒಂದು ದಿನದ ದಿನಚರಿನ ಒಂದು ಚಿತ್ರ ಕಟ್ಕೊಡ್ಬೇಕು ಅಂದ್ರೆ ಸ್ಟ್ರಾಂಗ್ ಸ್ಕ್ರೀನ್ ಪ್ಲೇ ಬೇಕು, ಖಂಡಿತ. ಸೊ ಅದೆಲ್ಲ ಅವರ ಒಂದು ಜಾಣ್ಮೆಯನ್ನು ಧಾರೆ ಎರೆದಿದ್ದಾರೆ ನನಗೆ. ಸೊ ಅದು ಪ್ಲಸ್ ಆಸ್ಟ್ರೇಲಿಯಲ್ಲಿ ಒಂದು 17 ವರ್ಷ ಇದ್ದಿದ್ದು, ಅಲ್ಲಿನ ಟೆಕ್ನಿಕ್ಸ್ ಕಲ್ತ್ಕೊಂಡಿದ್ದು. ಆಮೇಲೆ ಐ ಆಮ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ದ ರಿಯಲಿಸ್ಟಿಕ್ ವೇ ಆಫ್ ಮೇಕಿಂಗ್ ಫಿಲ್ಮ್ಸ್. ಜಿ ವಿ ಅಯ್ಯರ್ನಿಂದ ಬಹಳ ಇನ್ಫ್ಲೂಯೆನ್ಸ್ ಆದ ನಾನು.
ಅಥವಾ ಅನೇಕ ವರ್ಲ್ಡ್ ಸಿನಿಮಾಸ್ ಅಂತ ಏನು ಕರಿತೀವಿ. ನಾನು ಭಾಳ ಫ್ರೆಂಚ್ ಮೂವೀಸ್ ನೋಡ್ತೀನಿ, ಅಥವಾ ಕೊರಿಯನ್ ಮೂವೀಸ್ ನೋಡ್ತೀನಿ, ಅಥವಾ ಸ್ಪ್ಯಾನಿಷ್ ಮೂವೀಸ್ ನೋಡ್ತೀನಿ. ಸೆಲೆಕ್ಟೆಡ್ ಆ ಒಂದು ಜಾನರಲ್ಲಿ ಏನೇನು ಮೂವೀಸ್ ನೋಡ್ತೀನೋ, ಸ್ಪ್ಯಾನಿಷ್ ಆಗ್ಬೋದು, ಕೊರಿಯನ್ ಆಗ್ಬೋದು, ಈ ಲ್ಯಾಂಗ್ವೇಜಸಲ್ಲಿ ಆ ಪರ್ಟಿಕ್ಯುಲರ್ ಜಾನರ್ ಇನ್ ದಟ್ ಲ್ಯಾಂಗ್ವೇಜ್ ನನಗೆ ಭಾಳ ಹಿಡಿಸುತ್ತೆ. ಅದ್ರದ್ದು ಇನ್ಫ್ಲೂಯೆನ್ಸಸ್ ಇರುತ್ತೆ. ಸೊ ಸಿನಿಮಾ ಇಸ್ ನಥಿಂಗ್ ಬಟ್ ಇನ್ಸ್ಪಿರೇಷನಲ್ ಜರ್ನಿ. ಎಲ್ಲೋ ಒಂದು ಕಡೆ ಯಾರೋ ಇನ್ಸ್ಪೈರ್ ಮಾಡ್ತಾರೆ. ಸೊ ಹ್ಯೂಜ್ ಕ್ರೆಡಿಟ್ಸ್ ಗೋ ಟು ಆಲ್ ದೀಸ್ ಪೀಪಲ್. GVIR ಆಗ್ಬೋದು, ನಮ್ಮ ವರ್ಲ್ಡ್ ಸಿನಿಮಾ ಲೀಡರ್ಸ್ ಆಗ್ಬೋದು, ಅಥವಾ ನಾನು ಆಗಲೇ ಹೇಳಿದಂಗೆ ನಮ್ಮ ಸ್ಕ್ರಿಪ್ಟ್ ಗುರುಗಳಾದ ಕುಣಿಗಲ್ ನಾಗಭೂಷಣ್ ರಾವ್ರಾಗ್ಬೋದು. ಇವರೆಲ್ಲ ನನಗೆ ಬಹಳ ಪ್ರೇರಣೆ ಮಾಡಿದ್ದಾರೆ ಸಿನಿಮಾ ಮಾಡಬೇಕು ಅಂತ. ಅದು ಬಿಟ್ಟು ನಾನು ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಮಾಡಿದ್ದು, ಆಮೇಲೆ 1 ವರ್ಷಗಳ ಕಾಲ ಕಬಿನಿಲ್ ಕಳೆದಿದ್ದು ಮಧ್ಯದಲ್ಲಿ. ಇವೆಲ್ಲ ಅನುಭವಗಳು ನನ್ನನ್ನು ಮತ್ತೆ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ವಾಪಸ್ ಬರಬೇಕು ಅಂತ. ನೀವು ದಾಸರ ಸಿನಿಮಾನೇ ಮಾಡಬೇಕು ಅಂತ ನಿಮಗೆ ಪ್ರೇರಣೆ ಅವಾಗ ಶುರುವಾಗಿದ್ದು ಹೇಗೆ? ಚಿತ್ರ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂದಾಗ, ಏನ್ ಮಾಡಬೇಕು ಅಂತಿದ್ದಾಗ, ನಾನು ಅಧ್ಯಾತ್ಮದ ಪದ ಬಹಳ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ಬಹಳ ಸುಂದರವಾಗಿ ಸಾಮಾಜಿಕ ಕಥೆಗಳನ್ನು ಹೇಳೋ ಅತ್ಯುತ್ತಮ ನಿರ್ದೇಶಕರು ಭಾರತದಲ್ಲಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಂಡರ್ಫುಲ್ ಡೈರೆಕ್ಟರ್ಸ್. ಐ ಡಿಂಟ್ ಫೀಲ್ ದಟ್ ಐ ಶುಡ್ ಆಲ್ಸೋ ಡೂ ಸಮಥಿಂಗ್ ಲೈಕ್ ದೆಮ್. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾಡೋರು ಇರಬೇಕಾದ್ರೆ ನಾವು ಅದನ್ನ ನೋಡಿ ಆನಂದಿಸ್ಬೋದು ಆರಾಮಾಗಿ ಕೂತ್ಕೊಂಡು. ಈಗ ನನ್ನ ಕೆಪಾಸಿಟಿ, ನನ್ನ ಒಂದು ಇಂಡಿಯನ್ ಮೇಡ್ ಕಾರ್ ತಗೊಳ್ಳೋ ಕೆಪಾಸಿಟಿ ಇರುತ್ತೆ. ಲ್ಯಾಂಬೋರ್ಗಿನಿನ ಹಂಗಂತ ಇಷ್ಟಪಡಲ್ಲ ಅಂತಲ್ಲ, ಲ್ಯಾಂಬೋರ್ಗಿನಿ ತುಂಬ ಚೆನ್ನಾಗಿದೆ ಕಾರು. ಅದಕ್ಕೆ ಆಸೆ ಪಟ್ಟು ಸಾಲದಲ್ಲಿ ಒದ್ದಾಡೋ ಬದಲು ಅದನ್ನ ನೋಡಿ ಆನಂದ ಪಡ್ಬೋದು. ಲ್ಯಾಂಬೋರ್ಗಿನಿ ಹೋಗ್ತಿದ್ರೆ ಅದ್ರ ಹಿಂದೆ ಇರೋ ಮೇಕರು, ಅದ್ರ ಇಂಜಿನಿಯರು, ಅದ್ರ ಸೌಂದರ್ಯ ನೋಡಿ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್. ಹಂಗಂತ ನಾನು ಅದನ್ನ ಮಾಡಕ್ ಹೋಗ್ತತ್ವ ನಾನು ತಗೊಳಕ್ ಹೋಗ್ತೀನಿ, ಕಷ್ಟವಾಗುತ್ತೆ. ನನ್ನ ಲಿಮಿಟೇಷನ್ಸ್ ಕೂಡ ಇರುತ್ತೆ. ಸೊ ನಾನು ದಾಸರ ಈ ಪರ್ಟಿಕ್ಯುಲರ್ ಸಿನಿಮಾ ಅಥವಾ ಈ ಜಾನರ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ, ಈ ಕ್ಷೇತ್ರದಲ್ಲಿ ಜಾಸ್ತಿ ಸಿನಿಮಾಗಳು ಯಾರು ಮಾಡ್ತಿಲ್ಲ. ಬಹಳ ಬೆರಳೆಣಿಕೆಷ್ಟು ನಿಮ್ಮಂತವ್ರು ಮಾಡ್ತಿದ್ದೀರಿ ಹೊರತು ಈ ಕ್ಷೇತ್ರಕ್ಕೆ ಜಾಸ್ತಿ ಬೇಡಿಕೆ ಅನ್ನೋದಕ್ಕಿಂತ ಅವಶ್ಯಕತೆ ಇದೆ. ಸೊ ನಾನು ಅಂತ ಒಂದು ಬೇರೆ ಸಾಮಾಜಿಕ ಚಿತ್ರಗಳು ಮಾಡುವಂತ ಕ್ಷೇತ್ರದಲ್ಲಿ ತುಂಬಾ ವಂಡರ್ಫುಲ್ ಡೈರೆಕ್ಟರ್ಸ್ ಇದ್ದಾರೆ. ಹಾಗಾಗಿ ಇಲ್ಲಿ ಅವರು ಯಾಕೆ ಬರ್ತಿಲ್ಲ ಅಂತಂದ್ರೆ, ಇಲ್ಲಿ ಯಾಕಂದ್ರೆ ಸಿನಿಮಾ ಅಂದ್ರೆ ಎಂಡ್ ಆಫ್ ದ ಡೇ ನಾವು ಅದನ್ನ ಕಾಸು ಖರ್ಚು ಮಾಡಿದಿರ ಅಥವಾ ದುಡ್ಡು ವೆಚ್ಚ ಮಾಡಿದ್ರೆ ಸಿನಿಮಾ ಮಾಡಕ್ ಆಗಲ್ಲ. ಅಂಡ್ ಇಟ್ಸ್ ಎ ಬಿಗ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ಇನ್ವೆಸ್ಟ್ಮೆಂಟ್ ಮಾಡಿ ವಾಪಸ್ ಅದನ್ನ ತಗೊಳಕ್ ಆಗಲ್ಲ ಅನ್ನೋ ಭಾವನೆ ಅವರಿಗಿದೆ. ಬಟ್ ನಿಮ್ಮಂತವ್ರು ಬಂದು ಅದನ್ನು ಬ್ರೇಕ್ ಮಾಡಿದಿರಿ. ಆ ಒಂದು ಸ್ಟೀರಿಯೋಟೈಪ್ಡ್ ಮೆಂಟಾಲಿಟಿನ ಬ್ರೇಕ್ ಮಾಡಿ, ಇಲ್ಲ ಇಲ್ಲೂ ದುಡ್ಡು ಹೂಡಿಕೆ ಮಾಡಿ ಅದನ್ನ ಗಳಿಸಬಹುದು ಅನ್ನೋದನ್ನ ಪ್ರೂವ್ ಮಾಡಿದೀನಿ. ನನ್ನ ಒಂದು ಅನಿಸಿಕೆ ಏನಂದ್ರೆ, ಈಗ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾರೆ, ಇವತ್ತು ರಿಲೀಸ್ ಆದ್ರೆ ನೆಕ್ಸ್ಟ್ ಡೇ ಥಿಯೇಟರ್ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಡೇ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ನಾವು ಇದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕೋದಿಲ್ಲ. ಒಂದು ಕೋಟಿ ಸುತ್ತಮುತ್ತನೇ ನಮ್ದು ಆಗಿರುತ್ತೆ ಅಂತ ಬಜೆಟ್. 1 ಕೋಟಿ ಒಳಗೇನೆ ಕೋಟಿ ಮೇಲೆ ಏನು ನಮ್ದು ಬಜೆಟ್ ಆಗಿರಲಿಲ್ಲ. ಆದ್ರೆ ನಮ್ಮ ಸಿನಿಮಾ 5 ವಾರ 6 ವಾರ ನೋಡಂತ ಒಂದು ಪ್ರೇಕ್ಷಕರು ಇದ್ದಾರೆ. ಅದು ತುಂಬಾ ಆಸಕ್ತಿಯಿಂದ ಥಿಯೇಟರ್ಗೆ ನೋಡ್ರಿ, ಮಡಿವಂತಿಕೆ ಬಿಟ್ಟು ಥಿಯೇಟರ್ಗೆ ಬಂದು ನೋಡೋರು ದಿನಗಳಲ್ಲಿ ಒಂದು ಶೋ ಕೂಡ ಹೌಸ್ಫುಲ್ ಆಗ್ದಿರ ಇಲ್ಲ. ಎಲ್ಲಾ ಶೋ ಹೌಸ್ಫುಲ್ ಆಗ, ಖಂಡಿತ. ಬೆಂಗಳೂರು, ಮೈಸೂರು, ಉಡುಪಿ, ತುಮಕೂರು, ಇದು ಶಕ್ತಿ. ಸೊ ಆ ಶಕ್ತಿನ ಒಂದು ನಮ್ಮ 3 ಸಿನಿಮಾಗಳು, ಅದಲ್ದೇನೆ ನಿಮ್ಮ ಸಿನಿಮಾ ಇವತ್ತು ಹೇಳಬೇಕು ಅಂದ್ರೆ ಅತ್ಯದ್ಭುತವಾಗಿ ಜನಗಳು ರಿಸೀವ್ ಮಾಡ್ಕೊಂಡ್ರೆ ಅದು ನಮಗೆ ಬಹಳ ಸಂತೋಷ ಇದೆ. ಕಾರಣ ಏನಂದ್ರೆ, ಮುಂಬರೋ ದಿನಗಳಲ್ಲಿ ನನ್ನಂಥವ್ರು ನಿಮ್ಮಂಥವ್ರು ಯಾರೇ ಸಿನಿಮಾ ಮಾಡಿದ್ರು ಅವ್ರು ಒಂದು ನಂಬಿಕೆ ಇದೆ, ಇಂಥ ಸಿನಿಮಾಗಳು ನೋಡ್ತಾರೆ. ಕನಿಷ್ಠ 5 ವಾರ 6 ವಾರ ಸಿನಿಮಾ ನೋಡ್ತಾರೆ. ಆಡಿಯನ್ಸ್ ಕಡಿಮೆನೇ ಇರ್ಬೋದು. ಅಂದ್ರೆ ಈ ಪ್ರೇಕ್ಷಕ ವರ್ಗ ಅಂದ್ರೆ ಕಮರ್ಷಿಯಲ್ ಅಲ್ಲ ಇದು. ಇದನ್ನ ನೋಡುತ್ತ ಈ ಜಾನರ್ ಒಂದು ಪರ್ಟಿಕ್ಯುಲರ್ ಅವ್ರು ನೋಡ್ತಾರೆ. ಸಾಂಸ್ಕೃತಿಕವಾಗಿ ಇನ್ಕ್ಲೈನ್ ಆಗಿರೋರು, ಆಧ್ಯಾತ್ಮಿಕವಾಗಿ. ಮತ್ತು ಇದ್ರ ನಡುವೆ ಇದು ನೋಡೋರು ಇದಾರಂತ ನಮ್ಮಿಬ್ಬರ ಒಂದು ಇದು ಕನ್ಫರ್ಮ್ ಆಯ್ತು. ನೀವು ಹರಿದಾಸರ ದಿನಚರಿಗೆ ನಮ್ಮ ಅತ್ಯದ್ಭುತ ಗಾಯಕರು ಅವ್ರನ್ನೇ ಆರಿಸ್ಬೇಕಂತ ಹೇಗೆ ಅನಿಸ್ತು? ಒಂದೊಂದೇ ಚರ್ಚೆ ಮಾಡ್ತಾ ಹೋದ್ರೆ ನಾವು ಖಂಡಿತ ನಮ್ಮ ಈಗ ಮೊದಲೇ ಹೇಳ್ದಂಗೆ ಹುಟ್ಟಿದ ಹೇಗೆ ಅಂತ ಹೇಳ್ಬೇಕಾದ್ರೆ ವಿದ್ಯಾಭೂಷಣರು ಇಲ್ಲಿ ಈ ಕಮ್ಸ್ ಇನ್ ಟು ದ ಪಿಕ್ಚರ್. ಯಾಕೆ ಅಂದ್ರೆ, ನೀವು ಕೇಳದಂಗೆ ಯಾಕೆ ಈ ಜಾನರ್ ಮೂವೀಸ್, ಯಾಕೆ ದಾಸರ ಒಂದು ಫಿಲ್ಮ್ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಹುಟ್ಟಿತು ಅಂದ್ರೆ, ನಾನು ಪ್ರತಿ ವರ್ಷ ಈಗಲೂ ಆಸ್ಟ್ರೇಲಿಯಾಗೆ ಹೋಗ್ತೀನಿ. ಅಡಿಲೈಡ್ನಲ್ಲಿ ಇರ್ಬೇಕಾದ್ರೆ ಒಂದಿನ ಹೀಗೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ಒಂದು ಹಾಡಿಗೆ ದೃಶ್ಯ ಕಾವ್ಯ ಮಾಡಿದ್ದಲ್ಲಿ ನಾನು ಅಡಿಲೈಡ್ನಲ್ಲಿ ಶೂಟ್ ಮಾಡಿದ್ದೆ. ಅದು ಭಾಳ ಪಾಪ್ಯುಲರ್ ಆಯಿತು.
ಆಮೇಲೆ ಹೀಗೆ ನನ್ನ ಫ್ರೆಂಡ್, ನಿಮ್ಮ ಹೆಸರೇ ಮಧುಸೂದನ್ ಅಂತ, ಮಧುಸೂದನ್ ಜಯರಾಮ್ ಅಂತ, ಅವ್ರ ಮನೇಲಿ ಉಳ್ಕೊಳ್ತೀನಿ ನಾನು ಹೋದಾಗ. ಅವ್ರು ಈಸ್ ಎ ಪ್ರಿಸನ್ ಆಫೀಸರ್. ಅವ್ರ ಮನೇಲಿ ಟಿ ವಿಲಿ ನೋಡ್ತಿರ್ಬೇಕಾದ್ರೆ ವಿದ್ಯಾಭೂಷಣರ ಕಾನ್ಸರ್ಟ್ ಹಾಕಿದ್ದೆ ನಾನು. ಅದೊಂದು ಲೈವ್ ಕಾನ್ಸರ್ಟ್, ಅಮೆರಿಕನ್ ಅವರು ಹಾಡಿದ್ದ ಕಾನ್ಸರ್ಟ್ ಹಾಕಿದೆ. ಕಡೆಯ ಹಾಡು ಜಗದೋದ್ಧಾರನ ಹಾಡು ಬರ್ತಿತ್ತು. ನಾನು ಮಧುಸೂದನ್ ಅವ್ರಿಗೆ ಹೇಳಿದ್ದೇನೆಂದ್ರೆ, ಮಧು, ಈ ಹಾಡನ್ನ ನಮ್ಮ ವಿದ್ಯಾಭೂಷಣರೇ ಪುರಂದರದಾಸರಾಗಿ ದಾಸರ ವೇಷದಲ್ಲಿ ದೊಡ್ಡಮಳೂರಿನಲ್ಲೇ ಅಂಬೇಗಾನ ಕೃಷ್ಣನ್ ನೋಡ್ತಾ ಹಾಡೋದನ್ನ ನಾವು ಚಿತ್ರೀಕರಣ ಮಾಡಿದ್ರೆ ಎಷ್ಟು ಸೊಗಸಾಗಿರುತ್ತೆ. ಅವ್ರು ಹೇಳಿದ್ದೇನು ಅಂದ್ರೆ, ಗಿರೀಶ್ ಅವರೇ, ಇದೊಂದು ನೀವು ಮಾಡಿಬಿಟ್ರೆ ಬಹಳ ಸುಂದರವಾಗಿರುತ್ತೆ, ಜೀವನ ಸಾರ್ಥಕ್ಯ. ಯಾಕೆಂದ್ರೆ ಈ ಹಾಡು ಅಷ್ಟು ಪಾಪ್ಯುಲರು, ವಿದ್ಯಾಭೂಷಣರು ಅಷ್ಟು ಪಾಪ್ಯುಲರು. ಅವರು ದಾಸರ ವೇಷದಲ್ಲಿ ಬಂದು ಕೃಷ್ಣನ ಮುಂದೆ ಹಾಡೋ ಹಾಡನ್ನು ನಾವು ಚಿತ್ರೀಕರಣ ಮಾಡಿಬಿಟ್ರೆ ಅದು ಅದ್ಭುತವಾಗಿ ಬರುತ್ತೆ. ಅದು ತುಂಬ ಜನ ಮೆಚ್ಚುಗೆ ಪಡಿಸ್ಕೊತಾರೆ. ಆಮೇಲೆ ಅದು ತುಂಬ ಶಾಶ್ವತವಾಗಿ ಉಳ್ಕೊಳ್ಳೋವಂಥ ಒಂದು ಪ್ರಾಜೆಕ್ಟು. ಆ ರಾತ್ರಿಯೇ ನನಗೆ ಈ ಕತೆ ಹೊಡೆದಿದ್ದು. ಬರೀ ಹಾಡನ್ನು ಮಾಡೋದಕ್ಕಿಂತ ದಿನಚರಿಯನ್ನು ಮಾಡಿದ್ರೆ ಹೇಗಿರುತ್ತೆ. ಫಸ್ಟ್ ಕ್ಲಾಸ್, ಒಳ್ಳೆ ಐಡಿಯಾ. ಆಮೇಲೆ ನನ್ನ ಸ್ನೇಹಿತರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದಾಗ ಎಲ್ಲರೂ ಇದಾಗುವಂಥ ಕೆಲಸ ಅಲ್ಲ, ದಿನಚರಿ ಅಂತ ಒಂದು ಸಿನಿಮಾ ಅಂತ ಮಾಡಿದಾಗ ಅದಕ್ಕೆ ಆದಂಥ ಒಂದು ಫಾರ್ಮ್ಯುಲಾ ಇದೆ, ಅದಕ್ಕೆ ಆದಂಥ ಚೌಕಟ್ಟುಗಳಿದೆ, ಅದಕ್ಕೆ ಆದಂಥ ಒಂದು ಟ್ರೀಟ್ಮೆಂಟ್ ಇದೆ. ದಿನಚರಿನ ಹೇಗೆ ಹೇಳಿ, ಒಂದು ದಿನ ಓಕೆ, ಈಗ ಕ್ರೈಮ್ ಜಾನರ್ ಬರುತ್ತೆ, ಒಂದು ರಾತ್ರಿಯಲ್ಲಿ ನಡೆಯೋ ಕತೆ, ಅದರಲ್ಲಿ ಸ್ವಲ್ಪ ಆಡ್ರಿನಲಿನ್ ರಶ್ ಆಗುವಂಥ ಸಿಚುವೇಶನ್ಸು, ಆ್ಯಕ್ಷನ್ಸು ಎಲ್ಲ ಇದ್ದಾಗ ಒಂದು ರಾತ್ರಿ ಕತೆನೂ ಹೇಳ್ಬೋದು. ಆದರೆ ದಾಸರಿಗೆ ನಾವು ದಾಸರ ಜೀವನ ಶೈಲಿಯನ್ನು ತೋರಿಸ್ಬೇಕಾದ್ರೆ ಅದು ಸಪ್ಪೆ ಆಗ್ಬೋದಾ, ಅಥವಾ ಫ್ಲ್ಯಾಟ್ ಆಗ್ಬೋದಾ, ಬೋರ್ ಆಗ್ಬೋದಾ, ಅಥವಾ ನಾವೆಲ್ಲ ಮಾಡೋವಂಥ ಅನುಷ್ಠಾನಗಳು ಅದು ಇದೆ ಎಲ್ಲ ಅವರು ಅದನ್ನೇ ಮಾಡ್ತಿದ್ದು. ಸೊ ಹಾಗಾಗಿ ಅದು ಎಲ್ರಿಗೂ ಗೊತ್ತಿರೋದು ಅದೇನು ಮತ್ತೆ ಹೇಳಬೇಕು ಇಲ್ಲ. ನಾನು ಅವಾಗ ಅವ್ರು ಕನ್ವಿನ್ಸ್ ಮಾಡಿದ್ದೇನು ಅಂದರೆ, ನಾವೆಲ್ಲ ಮಾಡ್ತಿರೋದನ್ನ ಅವ್ರು ಮಾಡ್ತಿದ್ರು ಅನ್ನೋ ತಪ್ಪು. ಅವರು ಹೇಗೆ ಐಡಿಯಲ್ ಸೆಟ್ ಮಾಡ್ತಿದ್ದಾರೆ ಅದರಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಈಗ ಮಾಡ್ತಿರ್ಬೋದು ಅನ್ನೋದನ್ನು ತೋರಿಸ್ಬೇಕು. ದಾಸರು ಹೇಗೆ ಬದುಕ್ತಿದ್ರು, ಆ ಒಂದು ವೇಗ, ನಾವಿರೋ ವೇಗವೇ ಬೇರೆ. ಈಗ ದಾಸರ ಒಂದು ಕಾಲದ ವೇಗ ಅತ್ಯದ್ಭುತವಾದ ವೇಗ. ಅಂದ್ರೆ ಜೀವನ ಶೈಲಿಗೆ, ಮಾನವ ಜೀವನಕ್ಕೆ ಬೆಸ್ಟ್ ವೇಗನ ಅವರು ಕಂಡುಕೊಂಡಿದ್ರಾಗ. ಈಗಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫು, ವಿ ಆರ್ ಶಾರ್ಟ್ ಲಿವ್ಡ್, ವಿ ಹ್ಯಾವ್ ಪ್ರಾಬ್ಲಮ್ಸ್, ಮೆಂಟಲ್ ಪ್ರಾಬ್ಲಮ್ಸ್, ಫಿಸಿಕಲ್ ಎಲ್ಲ ಥರ ಸಮಸ್ಯೆಗಳು. ಆ ಒಂದನ್ನು ಬಿಂಬಿಸ್ಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ನಿಮಗೆ ಆಗಲೇ ಹೇಳ್ದಂಗೆ ಈ ದಿಗ್ಗಜರ ಇನ್ಫ್ಲುಯೆನ್ಸು ನನ್ನ ಮೇಲಿದೆ, ಇನ್ಸ್ಪಿರೇಷನ್ GV. ಸೊ ರಿಯಲಿಸ್ಟಿಕ್ ಫೀಲ್ಡ್ನಲ್ಲಿ ಇಡೋಣ, ಒಂದು ಡಾಕ್ಯುಮೆಂಟ್ರಿ ಆಗಿ ಮಾಡೋಣ ಅಂತ ಶುರು ಮಾಡಿದ್ದ ಒಂದು ಚಿಂತನೆಯಲ್ಲಿ ಹುಟ್ಟಿದ ಒಂದು ಕಥೆ. ಬರಿತಾ ಅದೊಂದು ಫಿಲ್ಮಿನ ಸಿನಿಮಾ ರೂಪಕ್ಕೆ ತಗೊಂಡು ಒಂದು ಡಾಕ್ಯು ಡ್ರಾಮಾ ಆಗುವಂಥ ಒಂದು ಶೇಪಿಗೆ ಬಂತು. 35, 40, 50 ನಿಮಿಷದಲ್ಲಿ ಮುಗಿಸ್ಕೊಳ್ಬೇಕು ಅಂದ್ಕೊಂಡಿದ್ದು ನಾವು 1.25 ಗಂಟೆ ಹೋಗೋ ಥರ ಒಳ್ಳೆ ಸ್ಕ್ರಿಪ್ಟ್ ಆಯಿತು. ಸ್ಕ್ರಿಪ್ಟ್ ಮುಗಿದ ಮೇಲೆ ನಾವು ವಿದ್ಯಾಭೂಷಣರನ್ನ ಅಪ್ರೋಚ್ ಮಾಡಿದೆ. ಯಾಕೆಂದರೆ ನಾವು ಮೊದಲೇ ಕೇಳೋದು, ಆಮೇಲೆ ಕೆಲವು ಸತಿ ನಮ್ಮ ವಯಸ್ಸಿನ ಒಂದು ನೋಡಿ ಕೆಲವರು ಚಿಕ್ಕ ಹುಡುಗ ಮಾಡಕ ಈ ದೊಡ್ಡ ಪ್ರಾಜೆಕ್ಟ್, ದೊಡ್ಡ ಚಿಂತನೆ, ಆಮೇಲೆ ಅವರು ಅವ್ರದೇ ಒಂದು ಹೆಸರಿದೆಯಲ್ಲ, ಅವರೇ ತುಂಬಾ ಚಾಪ್ ಇದೆ, ಹೆಸರಿದೆ, ಘನತೆ ಇದೆ, 60 ವರ್ಷಗಳ ಯಾನ. ನನಗೆ ಅವರನ್ನ ಅಪ್ರೋಚ್ ಮಾಡುವಾಗ ಒಂದು ಕ್ಲಾರಿಟಿ ಇತ್ತು, ಈ ಸಿನಿಮಾ ಏನ್ ಮಾಡಕ್ ಹೊರಟಿದ್ದೀನಿ ನಾನು, ವಿದ್ಯಾಭೂಷಣರು ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ನ ಹಾಲ್ಟ್ ಮಾಡ್ತೀನಿ. ಯಾಕೆಂದ್ರೆ ಅವರನ್ನು ಬಿಟ್ಟು ಪುರಂದರದಾಸರಾಗಿ ನನಗೆ ಬೇರೆಯೊಬ್ಬರನ್ನ ಯೋಚನೆ ಮಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾನು ಹಾಡೋರೇ ಪುರಂದರದಾಸರಾಗಬೇಕು ಅಂತ ನನಗೆ ಬಹಳ ಕನ್ವಿಕ್ಷನ್. ನನ್ನ ಪ್ರಕಾರ ನಿಮಗೆ ಮೊನ್ನೆ ಫೋನ್ ಮಾಡಿದ್ರೆ ನಾನು ಅದೇ ಹೇಳಿದೆ, ನೀವು ಗುರುಗಳನ್ನ ಆರಿಸ್ಕೊಂಡ ತಕ್ಷಣ 50% ಅಲ್ಲೇ ಗೆದ್ಬಿಟ್ಟಾರೆ. ಕರೆಕ್ಟ್. ಇವತ್ತು ನಿಮ್ಮ ಸಿನಿಮಾ ಮೇಕಿಂಗು, ಕಥೆ ಎಲ್ಲ 50% ಇದ್ರೆ 50% ಅವರು ಅಲ್ಲ, 50% ಅಲ್ಲ ಅಂದ್ರೆ ಏನಂದ್ರೆ ಇಲ್ಲ ನೀವು ಗೆದ್ದಿರೋದಿಲ್ಲ ಅಂದ್ರೆ ಗುರುಗಳನ್ನ ಆರಿಸ್ಕೊಂಡೇ ನೀವು ಗೆದ್ಬಿಟ್ಟಿದ್ದೀರಿ. ಕರೆಕ್ಟ್. ಯಾಕೆ ಅಂತಂದ್ರೆ ವಿದ್ಯಾಭೂಷಣರು ಪರ್ಟಿಕ್ಯುಲರ್ಲಿ ನೀವು ಮೊದಲನೇ ರೀಲ್ ಮುಗಿದು 2ನೇ ರೀಲ್ ಬಂದಾಗ ಅವ್ರು ದಾಸರ ವೇಷಕ್ಕೆ ಬಂದಾಗ ನೀವು ಯಾರು ವಿದ್ಯಾಭೂಷಣರು ನೋಡೋದೇ ಇಲ್ಲ, ಪುರಂದರದಾಸರು ನೋಡ್ತೀವಿ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ನಿಮ್ಮ ಸಿನಿಮಾನ ಒಪ್ಕೊಂಡಿದ್ದಾರೆ, ಇಲ್ಲಿ ವಿದ್ಯಾಭೂಷಣರು ಪುರಂದರದಾಸರಾಗಿ ನೋಡ್ತಾ ಇದ್ದಾರೆ. ಈಗ ಅದೇನೇ ಈಗ ಮೊನ್ನೆವರೆಗೂ ವಿದ್ಯಾಭೂಷಣರು ಹೇಗ್ ಮಾಡಿದ್ದಾರೆ ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ. ಈಗ ಪುರಂದರದಾಸರ ಆಗ್ಬಿಟ್ಟಿದ್ದಾರೆ. ಈಗ ಅವರು ಪುರಂದರದಾಸರ ಆಗಿ ಅಲ್ಲಿ ತೆರೆ ಮೇಲೆ ಕಂಡಿರೋದ್ರಿಂದ, ಬಿಗ್ ಸ್ಕ್ರೀನ್ ಮೇಲೆ ಕಂಡಿರೋದ್ರಿಂದ ಏನಾಗಿದೆ, ಈಗ ಹೈಲೈಟ್ ಆಗಿರೋದು ಹರಿದಾಸರ ದಿನಚರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು. ಯಾಕಂದ್ರೆ ಇಲ್ಲಿ ಜನರನ್ನು ನಾವು ಒಪ್ಸೋದು ಮತ್ತು ಅವ್ರನ್ನ ಮೆಚ್ಚೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಕಾರಣ ಏನಂದ್ರೆ ನಿಮ್ಗೆ ಅದ್ರ ಅನುಭವ ಇರುತ್ತೆ. ನಾವು ಮಾಡ್ಬೇಕಾದ್ರೆ ನಮ್ಮನ್ನ ಕಾಲಿಡಷ್ಟು ಜನ ತುಂಬಾ ಜನ ಇರ್ತಾರೆ, ಆದ್ರೆ ನಮಗೆ ಎನ್ಕರೇಜ್ ಮಾಡೋರು ಬಹಳ ಕಡಿಮೆ ಇರ್ತಾರೆ. ಈ ಸಮಯದಲ್ಲಿ ನಾನು ಕೆಲವಾರು ಹೆಸರುಗಳು ನಾನು ಹೇಳ್ತೀನಿ,
ಕೆಲವರ ಹೆಸರುಗಳನ್ನ ನೀವು ಹೇಳ್ರಿ. ಅಂದರೆ ಅವ್ರೇನು ನಮ್ಮನ್ನು ಕೈ ಹಿಡಿದಿದ್ದಾರೆ, ಅವ್ರನ್ನ ನಾವು ಇಂಥ ಸಮಯದಲ್ಲಿ ನಾವು ಮೀಡಿಯಾದಲ್ಲಿ ಅವ್ರ ಹೆಸರು ಹೇಳ್ಕೊಂಡ್ರೆ ಖಂಡಿತವಾಗಿ ನಾವು ಮುಂಬರುವ ದಿನಗಳಲ್ಲಿ ನಮಗೆ ಸಹಾಯ ಮಾಡೋದು ಇನ್ನೂ ಹೆಚ್ಚು ಜನ ಸಿಗ್ತಾರೆ. ಖಂಡಿತ ಖಂಡಿತ. ನನ್ನ ಮಾತಾ ಮುಜಾಮುಜ್ ಟೀಮ್ನಲ್ಲಿ ವಾಸುಮೂರ್ತಿ, ನೀವು ಮೊನ್ನೆ ಅಪ್ರೋಚ್ ಮಾಡಿದ್ರು, ವಾಸುಮೂರ್ತಿ ಅವರು, ಫಣಿರಾಜ್ ಸಾರಂಗಮು, ಇದಲ್ಲದೆ ಗಂಗಾವತಿಲಿ ಶರತ್ ಕುಮಾರ್ ದಂಡಿನು, ವಿಷ್ಣು ತೀರ್ಥ ಜೋಶಿ, ಪುರುಷೋತ್ತಮ್ ರೆಡ್ಡಿ, ರಾಮಮೂರ್ತಿ ನವಲಿ, ಇಂಗ್ಳಿಗೆ ನಾಗರಾಜ್, ಇಷ್ಟು ಜನ ನನ್ನ ಒಂದು ಟೀಮ್. ಮತ್ತು ಇದ್ರ ನಡುವೆ ನಿಮಗೆ ಪದ್ಮಕಲಾ ಗೊತ್ತು. ಹೌದು, ನನ್ನ ಜಗನ್ನಾಥ ದಾಸರ ಸಿನಿಮಾದಲ್ಲಿ ಪದ್ಮಕಲಾ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೇನೆ ಇನ್ನು ಸ್ಕ್ರಿಪ್ಟ್ ರೈಟರ್ ಆಗಿ ಪ್ರಹ್ಲಾದ್. ಸೊ ಇವ್ರನ್ನೆಲ್ಲ ನಾನು ನೆನೆಸ್ಲೇಬೇಕು. ಅವರ ಒಂದು ಕೆಲವರು ಮಾರ್ಗದರ್ಶನ ಮತ್ತು ಸಹಾಯದಿಂದ ನಾನು ಜಗನ್ನಾಥ ದಾಸರು ಮಾಡಿದೆ. ಅವರು ನನಗೆ ಎನ್ಕರೇಜ್ ಮಾಡಲಿಲ್ಲ ಅಂದ್ರೆ ಆಗ್ತಿದ್ದಿಲ್ಲ. ಹಾಗೆ ನಿಮಗೆ ಹರಿದಾಸರ ದಿನಚರಿ ಮಾಡೋದಕ್ಕೆ ಯಾರಾದರೂ ನಿಮ್ಮ ಕೈ ಹಿಡಿದಿರ್ಲೇಬೇಕು. ತಾವು ಹೇಳ್ಬೋದು ಈಗ ಅವ್ರ ಹೆಸರನ್ನ. ಮೊದಲಾಗಿ ಆಗ್ಲೇ ಹೇಳದಂಗೆ ಆ ದಾಸ ಪರಂಪರೆಗೆ ನಮ್ಮನ್ನ ಅವ್ರು ಹಾಕೊಟ್ರ ಹಾದಿಲಿ ನಮ್ಮ ತಾತಂದ್ರ ಆಶೀರ್ವಾದ ಎಲ್ಲ ಇದೆ. ಅದ್ರ ಜೊತೆಲಿ ನನ್ನ ಕುಟುಂಬ ಬಹಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಂತ ಕುಟುಂಬ. ಯಾಕೆಂದ್ರೆ ಇಲ್ಲಿ ಪ್ರೊಡ್ಯೂಸರ್ ನಾನೇ ಆಗಿರೋದ್ರಿಂದ ನಾನು ಒಂದು 17 ವರ್ಷ ಓವರ್ಸೀಸಲ್ಲಿ ಆಸ್ಟ್ರೇಲಿಯಾಲಿದ್ದೆ. ನನ್ನ ದುಡಿಮೆಯಿಂದ ಒಂದು ಸಿನಿಮಾ ಮಾಡಬೇಕು. ಬೇರೆಯವರು ದುಡ್ಡು ಹಾಕಿದಾಗ ಏನಾಗುತ್ತೆ, ಒಂದು ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಆಸ್ ಎ ಡಿರೆಕ್ಟರ್ ಯು ವಿಲ್ ನೋ ದಟ್. when you are having a vision, ಆ ವಿಷನ್ನ ತೆರೆ ಮೇಲೆ ತರಬೇಕು ಅಂದಾಗ ಒಂದಷ್ಟು ಲಿಬರ್ಟಿ ನಿಮಗೆ ಬೇಕಾಗುತ್ತೆ. ಆ ಲಿಬರ್ಟಿನ ಕೊಡಬೇಕು ಅಂದರೆ ನನಗೆ ಕ್ಲಾರಿಟಿ ಇದೇನೆಂದರೆ ಇದು ವಿಭಿನ್ನವಾದಂಥ ಪ್ರಯೋಗ. ಯಾಕಂದರೆ ಆ ಒಂದು ರಿಯಲಿಸ್ಟಿಕ್ ಫಿಲ್ಮ್ ಕೊಡಬೇಕಾದಾಗ ಕಮರ್ಷಿಯಲಿ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋ ಅಳಕು ಪ್ರೊಡ್ಯೂಸರ್ಸಿಗೆ ಬರ್ಬೋದು. ಇನ್ವೆಸ್ಟ್ಮೆಂಟ್ ರೆಡಿ ಇದ್ರು ನನಗೆ. ಆದ್ರೂ ನಾನು, ಯಾಕೆಂದರೆ ಅವ್ರಿಗೆ ಆ ಒಂದು ಡೌಟ್ ಬಂದಾಗ ಆ ಎನರ್ಜಿ ನನಗೆ ಪಾಸ್ ಆಗುತ್ತೆ. ನಾನು ಆಗ ಸ್ಕ್ರಿಪ್ಟಲ್ಲಿ ಏನೋ ಮಾಡಕ್ಕೆ ಹೋಗ್ತೀನಿ, ಅಲ್ಲಿ ಏನೋ ಸ್ಕ್ರೀನ್ ಮೇಲೆ. ಸೊ ಇದೊಂದು ಚೈನ್ ಲಿಂಕ್ ನನಗೆ ತುಂಬಾನೇ ಕನ್ವಿಕ್ಷನ್ ಇತ್ತು. ಈ ಚೈನ್ ಲಿಂಕ್ ಎಲ್ಲೂ ಕೊಂಡಿ ಬಿಚ್ಚಬಾರ್ದು ಅಂತ. ನನ್ ಕಷ್ಟ ಆದ್ರೂ ಪರವಾಗಿಲ್ಲ. ಯಾಕೆಂದ್ರೆ ನಮ್ಮ ತಂದೆ ಹೇಳ್ಕೊಟ್ಟಿರೋದು ಒಂದು ಮಾತಿದೆ, ಸಾಲ ಮಾತ್ರ 1 ರೂಪಾಯಿ ಮಾಡಬೇಡಿ, ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚು, ಸುಖವಾಗಿ ಬದುಕ್ತೀಯ ಅಂತ. ಅದನ್ನು ಈಗಲೂ ಚಾಚು ತಪ್ಪದೆ ಪಾಲಿಸ್ಕೊಂಡ್ಬಂದಿದ್ದೀನಿ. ನನ್ನ ಕೈಲಾಗಿದ್ದಷ್ಟು ನನ್ನ ಏನು ಸೇವಿಂಗ್ಸ್ ಇತ್ತು, ದೇವರ ಕೃಪೆಯಿಂದ ಆಚೆ ಕೆಲಸ ಮಾಡಿದ್ರಿಂದ ಒಂದಷ್ಟು ಇಟ್ಕೊಂಡಿದ್ದೆ. 1 ಕೋಟಿ ರೂಪಾಯಿ ಎಷ್ಟು ನಾನು ಈ ಸಿನಿಮಾಕ್ಕೆ ಹೂಡಿದ್ದೀನಿ. ಅದು ಸೇವೆ ಅಂತ ಮಾಡಿರೋ ಒಂದು ಪ್ರಾಜೆಕ್ಟ್. ಇಟ್ ವಾಸ್ ಇನ್ ದ ಫಾರ್ಮ್ ಆಫ್ ಆರ್ಟ್. ನೋಡ್ರಿ, ನೀವು ಸೇವ್ ಮಾಡಿದ್ದನ್ನ ಸೇವೆ ಅಂತ ಸಿನಿಮಾ ಮಾಡಿದ್ದೀರಿ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ಈಗ ನಿಮಗೆ ಅದು ಎಷ್ಟರ ಮಟ್ಟಿಗೆ ನನಗೆ ವ್ಯಾಪಾರದ ದೃಷ್ಟಿಯಿಂದ ಬಟ್ ಸೇಫ್ ಆಗಿದ್ದೀರಿ ಈಗ, ವಾಪಸ್ ಬರುತ್ತೆ ಅನ್ನೋದು ನನಗೂ ಅಳಕಿತ್ತಿಲ್ಲ ಅಂತಾಗ. ಆದರೆ ಜನಗಳು ತೋರಿಸಿರೋ ಪ್ರೀತಿ, ಆಮೇಲೆ ಜನಗಳು ಸಿನಿಮಾನ ಮೆಚ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ನನ್ನ ಪ್ರಕಾರ ನಾವು ಸಬ್ಜೆಕ್ಟ್ ಮೇಲೆ ಇಡೋ ಶ್ರದ್ಧೆ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನಮಗೆ ನಂಬಿಕೆ ಇರಬೇಕು ಇದು ವರ್ಕ್ ಆಗುತ್ತೆ ಅಂತ. 2, ಆಮೇಲೆ ನಾವು ಆಯ್ಕೆ ಮಾಡುವ ಕಂಪ್ಲೀಟ್ ಸ್ಕ್ರಿಪ್ಟ್ ಪ್ಲಸ್ ತಾರಾಗಣ. ಮೊದಲಾಗಿ ನಾನು ನೆನೆಸ್ಕೋಬೇಕಾಗಿರೋದು, ಆ ಜನ್ಮ ಪರ್ಯಂತ ಚಿರಋಣಿ ಆಗ್ಬೇಕಾಗಿರೋದು ನಮ್ಮ ವಿದ್ಯಾಭೂಷಣ. ಖಂಡಿತ ಖಂಡಿತ. ನಾನಾಗಲೇ ಹೇಳ್ದಂಗೆ ನನ್ನ ಕುಟುಂಬ, ನಮ್ಮ ತಂದೆ ಈಗಿಲ್ಲ, ಆದ್ರೆ ಅವರ ಆಶೀರ್ವಾದ ಇದೆ. ನನ್ನ ತಾಯಿ ಆಗಲಿ, ನನ್ನ ಹೆಂಡತಿ, ಖಂಡಿತ ಆ ಹೆಂಡತಿ ಅಕ್ಕ ನಾಗಶ್ರೀ ಅಥವಾ ಅವರ ಮನೆಯವರು ಅಂಬರೀಶ್ ಅಥವಾ ನಮ್ಮ ದೊಡ್ಡಪ್ಪ ಒಬ್ಬರು ಪ್ರಸನ್ನ ವೆಂಕಟೇಶ ಮೂರ್ತಿಗಳು, ನಮ್ಮ ಇಡೀ ಪ್ರಭಾತ್ ಕಲಾವಿದರು, ಇವರೆಲ್ಲರ ಒಂದು ಬೆಂಬಲ ಏನಿದೆ, ಮಾನಸಿಕ ಬೆಂಬಲ, ಮಾರಲ್ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಎಲ್ಲರೂ ದುಡ್ಡಿನಲ್ಲೇ ಸಪೋರ್ಟ್ ಕೊಡಬೇಕು ಅಂತಿಲ್ಲ. ನನಗೆ ಒಂದಷ್ಟು ಜನ ದಿನಾನು ನೆಗೆಟಿವ್ಲಿ ಕಾಲ ಎಳಿತಿದ್ರೆ ಬೇಡ ಇದು ಆಗಲ್ಲ. ಯಾಕಂದ್ರೆ ನಾನೇನು ಆಗರ್ಭ ಶ್ರೀಮಂತ ಅಲ್ಲ. ನಮ್ಮ ಒಂದು ಸೇವಿಂಗ್ಸ್ ನ ಹಾಕಿ ಮಾಡೋದು. ಮುಖ್ಯವಾಗಿ ದಾಸರ ಸಿನಿಮಾ ಮಾಡೋರು ಶ್ರೀಮಂತರು ಇರಕ್ಕೆ ಸಾಧ್ಯ ಇಲ್ಲ. ಅವರೇ ಯಾವ ಮಾಡಿ ನಾವು ಅದನ್ನೇ ಮಾಡಿ ಸಿನಿಮಾ ಮಾಡಬೇಕಾಗತ್ತೆ. ಸೊ ಬಟ್ ಇದೊಂದು ಹೊಸ ಪ್ರಯೋಗ ಆಗಿದ್ರಿಂದ ನಾನೇನು ಅನ್ಕೊಂಡೆ, ಬೇರೆಯವರನ್ನ ಆ ಒಂದು ಪ್ರೆಷರ್ಗೆ ಹಾಕೋದು ಬೇಡ, ನಾನೇ ಮಾಡೋಣ, ಸೇವೆ ಅಂತ ಮಾಡೋಣ. ವಾಪಸ್ ಬಂದ್ರೆ ವೆಲ್ ಅಂಡ್ ಗುಡ್, ಇನ್ನೊಂದಕ್ಕೆ ನಾಂದಿ ಆಗುತ್ತೆ. ಇಲ್ಲ ಅಂತಂದ್ರು ಸೇವೆ ಅಂತ ಉಳ್ಕೊಳ್ಬೇಕು. ಜನಮನ್ನಣೆ ಗಳಿಸಿದ್ರು ಸಾಕು, ಜನಕ್ಕೆ ಹೋದ್ರೆ ಸಾಕದು. ಜನಕ್ಕೆ ಹೋಗಿ ಇಲ್ಲ ಇದೊಂದು ಅದ್ಭುತವಾಗಿ ಬಂದಿದೆ, ನನಗೆ ಎಲ್ಲದಕ್ಕಿಂತ ಮೇಲೆ ನಾನು ಅದನ್ನ ಹೇಳಲೇಬೇಕು, ಇದು ಸತ್ಯ. ವಿದ್ಯಾಭೂಷಣರಿಗೂ ನಾನು ಹೇಳಿದ್ದೆ ಗುರುಗಳಿಗೆ, ನನಗೆ ಎಲ್ಲಿ ಗೆಲ್ತೀನಿ ನಾನು ಅಂದರೆ, ಯಾವತ್ತು ನೀವು ಈ ಸಿನಿಮಾ ನೋಡಿ ನನಗೆ ಸಮಾಧಾನ ಆಗಿದೆ ಅಂತ ಹೇಳ್ತಾರೆ ಅವತ್ತು ಗೆಲ್ತೀನಿ. ಅದಾದ್ಮೇಲೆ ನಾನು ರಿಲೀಸ್ ಮಾಡೋದು, ಇಲ್ಲಾಂದ್ರೆ ರಿಲೀಸೇ ಮಾಡಕ್ ಹೋಗಲ್ಲ. ಅದಕ್ಕೆ ನೀವು ನೋಡಿರ್ಬೋದು, ನಾವು ಯಾವ ಪ್ರಮೋಷನ್ಸ್ನು ಮಾಡಿರ್ಲಿಲ್ಲ. ಈ ಚಿತ್ರ ಒಂದು ಆಗ್ತಿದೆ ಅಂತಾನೆ ಯಾರಿಗೂ ಗೊತ್ತಿದ್ದಿಲ್ಲ. ದ ರೀಸನ್ ಬಿಹೈಂಡ್ ದಿಸ್ ವಾಸ್, ಈವನ್ ದೋ ಐ ವಾಸ್ ಕಾನ್ಫಿಡೆಂಟ್. ನನಗೆ ಪದ್ಮಕಲಾ ಒಂದ್ ದಿವಸ ಹೇಳಿದ್ರು, ನೀವು ಆಸ್ಟ್ರೇಲಿಯಾದಿಂದ ಹೀಗೆ ಬಂದಿದ್ದೀರ ಒಬ್ರು,
ಸಿನಿಮಾ ನಿರ್ಮಾಣ ಅವ್ರು ತಾರಾಗಣದಲ್ಲಿ ಇದ್ದಿದ್ರಿಂದ ಅವ್ರಿಗೆ ಗೊತ್ತಿತ್ತು. ನನಗೆ ಹೇಳಿ ಒಂದು ಹಾಡಲ್ಲಿ ಬಂದು ಹೋಗ್ತಾರಲ್ಲ ಅವರು, ಹೌದು. ಹಾಗಾಗಿ ಹೇಳಿದ್ರು. ನಾನು ಅವ್ರನ್ನ ಹಾಗಿದ್ರೆ ಏನು ಕಾನ್ಸೆಪ್ಟ್, ಅವ್ರನ್ನ ಮೀಟ್ ಮಾಡ್ಬೇಕಲ್ಲ ಅಂದರೆ, ಇಲ್ಲ ಅವರು ಬೇರೆ ಬೇರೆ ವಿಚಾರದಲ್ಲಿ ಬಿಸಿ ಇದ್ದಾರೆ. ಸರಿ, ಓಕೆ. ಅದೇ ಅದು ನಾವು ಈ ಫಿಲ್ಮ್ ಫ್ರೆಟರ್ನಿಟಿಗಾಗಲಿ ಅಥವಾ ಸರ್ಕಲ್ಗಾಗಲಿ ಯಾರಿಗೂ ಹೇಳದೆ ಒಂದು ಗುಪ್ತವಾಗಿ ಮಾಡೋದಕ್ಕೆ ಕಾರಣ ಏನಂದರೆ, ನನಗೆ ಕಾನ್ಫಿಡೆನ್ಸ್ ಇದ್ರೂ ಮೊದಲು ನಾನು ವಿದ್ಯಾಭೂಷಣರಿಗೆ ತೋರಿಸ್ಬೇಕು. ಯಾಕೆಂದರೆ ಅಷ್ಟು ಮೆಟಿಕ್ಯುಲಸ್ಲಿ ವರ್ಕ್ ಮಾಡಿದ್ವಿ ನಾವು ಸ್ಕ್ರಿಪ್ಟಲ್ಲಿ. ಯಾಕೆಂದರೆ ಇದು ಗುರುಗಳು ಈ ಸಿನಿಮಾಕ್ಕೆ ಒಪ್ಕೊಂಡಿದ್ದೆ ನಮ್ಮ ಭಾಗ್ಯ. ಅದು ಎಲ್ಲ ಕಡೆ ಹೇಳಿದ್ದೀನಿ. ಹೌದು. ಅದು ಹೇಳ್ತಾ ಹೋದರೆ ಒಂದು ದಿನ ಎಲ್ಲ ಮಾತಾಡ್ಬೋದು. ಅವರನ್ನು ಒಪ್ಪಿಸಿದ್ದು ಆ ಭಗವಂತನ ಪ್ರೇರಣೆ ಆಗಿದ್ದು, ಭಗವಂತನೇ ಅವರಲ್ಲಿ ಕೂತು ಹೂ ಅಂದಿದ್ದು. ಏಕೆಂದರೆ ವಿದ್ಯಾಭೂಷಣರ ವಯಸ್ಸಿನ ಪರಿಮಿತಿ ಮತ್ತು ಅವರು ಹೇಳ್ತಿದ್ದಿದ್ದೆ ಒಂದು, ನನ್ನ ನಟನಲ್ಲ, ನಾನು ಹಾಡ್ಕೊಡ್ತೀನಿ, ನನಗೆ ಇದು ಬೇಡ, ನಿಮಗೂ ಕಷ್ಟ ಆಗುತ್ತೆ, ನನಗೂ ಕಷ್ಟ ಆಗುತ್ತೆ. ಅವರು ಸತ್ಯನೇ ಹೇಳಿದ್ದು. ಆದರೂ ನನಗೆ ಆ ಒಂದು ಸ್ಕ್ರಿಪ್ಟಿನ ಮೇಲಿದ್ದ ಒಲವು ಇವ್ರು ಮಾಡಿದ್ರೆ ಮಾತ್ರ ಆಗುತ್ತೆ ಅನ್ನೋದು ಒಂದು ದೃಢ ನಿಶ್ಚಿತೆ. ಅದೆಲ್ಲ ಆಗಿ ಅಯೋಧ್ಯೆಯಲ್ಲಿ ರಾಮಚಂದ್ರನ ಪ್ರತಿಷ್ಠಾಪನೆ ಆಗಿದ್ದೀನ ಅವರು ದೊಡ್ಡ ಮನಸ್ಸು ಮಾಡಿ ಹೂ ಅಂತಂದರು. ಆಮೇಲೆ ಅವರಿಗೆ ತೊಂದರೆಯಾಗದ ರೀತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಅವರ ನೇಮ ನಿಷ್ಠೆ ಅನುಷ್ಠಾನಗಳಿಗೆ ಬದ್ಧವಾಗಿ ಒಂದು ಶೂಟಿಂಗ್ ಶೆಡ್ಯೂಲ್ ಮಾಡಿಕೊಂಡು ಪ್ರತಿಯೊಂದನ್ನು ಅವರಿಗೆ ಯಾವುದೇ ತೊಂದರೆ ಆಗದಿರೋ ಥರ ಮಾಡಿದ್ದು ಒಂದು ದೊಡ್ಡ ಪ್ರಕ್ರಿಯೆ. ಅದೆಲ್ಲ ಮಾಡ್ತಾ ಮಾಡ್ತಾ ಬರುವಾಗ ನನಗೆ ಕಾನ್ಫಿಡೆನ್ಸ್ ಬಂದಿತ್ತು, ಇಲ್ಲ ತುಂಬ ಚೆನ್ನಾಗಿ ಆಗ್ತಿದೆ, ಇದು ಸ್ಕ್ರಿಪ್ಟಲ್ಲಿ ಇರೋ ಥರ ನಾವು ಪ್ರತಿಯೊಂದು ಮಾಡ್ತೀವಿ. ಬಿಕಾಸ್ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದಕ್ಕೆ ವಿ ಬಿಕಮ್ ವೆರಿ ಅಲರ್ಟ್. ನಾನು ನನ್ನ DOP ಎವ್ರಿ ಡೇ, ಪ್ರತಿದಿನವೂ ಬೆಳಗ್ಗೆ ಕೆರೆತಣ್ಣೂರು, ಮಧ್ಯಾಹ್ನ ಶ್ರೀರಂಗಪಟ್ಟಣ ನಮ್ಮ ಶೆಡ್ಯೂಲು. ಕ್ಯಾಮ್ರಾ ಇಲ್ಲಿ ಶುರು ಆಗುತ್ತೆ, ಈ ಶಾರ್ಟು ಹೀಗೆ ಡಿಸೈನ್ ಆಗಬೇಕು, ಇಷ್ಟೇ ಹೆಜ್ಜೆ ನಡ್ಕೊಂಬರ್ತಾರೆ ಅವರು, ಇಷ್ಟಕ್ಕೆ ಎಷ್ಟು ಸಮಯ ಬೇಕು, ಯಾವ ಆ್ಯಂಗಲ್ ಇಡಬೇಕು, ಯಾವ ಲೈಟಿಂಗ್ ಬೇಕಾಗುತ್ತೆ, ಯಾವ ದಿನ ಮೋಡ ಇದ್ದರೆ ಏನು ಲೈಟಿಂಗ್ ಮಾಡಬೇಕು, ಅಥವಾ ಜಾಸ್ತಿ ಸೂರ್ಯನ ಕಿರಣಗಳಿದ್ರೆ ಯಾವ ಥರ ಲೈಟಿಂಗ್ ಮಾಡಬೇಕು, ಇಷ್ಟು ಪೇಪರ್ ಮೇಲೆ ಇತ್ತು ನಮಗೆ. ಹಾಗಾಗಿ ಅಷ್ಟು ಹೋಮ್ವರ್ಕ್ ಇದ್ದಿದ್ದರಿಂದ ನಮಗೆ ಗುರುಗಳ ಒಂದು 8 ದಿನ ಅವ್ರು ನಮ್ಮ ಜೊತೆ ಶೂಟ್ ಮಾಡಿದ್ದು. ನಾವು ಟೋಟಲ್ ಒಂದು 3.5 ತಿಂಗಳು ಶೂಟ್ ಮಾಡಿದ್ವಿ ಎಲ್ಲ ಸೇರಿ ಹಂಪಿಲ್ ನಾವು. ಬಟ್ ಗುರುಗಳ ಜೊತೆ ಶೂಟ್ ಮಾಡಿದ್ದು 8 ದಿನಗಳಲ್ಲಿ ಇಡೀ. ಆಮೇಲೆ ಅವ್ರು ಎವ್ರಿ ಫ್ರೇಮಲ್ಲಿ ಇದ್ದಾರೆ, ಅವರ ದಿನಚರಿ. ಕರೆಕ್ಟ್. ಸೊ ಇಷ್ಟು ನಾನು ಕ್ರೆಡಿಟ್ ವಿದ್ಯಾಭೂಷಣರು ಕೊಡ್ತೀನಿ. ಇನ್ನೊಂದು ಅವರ ಒಂದು ತಾಳ್ಮೆ, ಅದು ಎಲ್ಲೂ ನಾನು ನೋಡೇ ಇಲ್ಲ. ಅಷ್ಟು ಪೇಷನ್ಸಿಂದ ಬಂದು ಕೂತು ಮಾಡಿ, ಅವರು ನಟರಲ್ಲದಿದ್ರೂ ಅವರು ನಟನೆ ಮಾಡೇ ಇಲ್ಲ ಅಂತ ನಾನು ಹೇಳ್ತೀನಿ. ಮೊದಲಿಂದನೂ ಅವ್ರಿಗೆ ಅದನ್ನೇ ಹೇಳಿದ್ದು ನಾನು, ನೀವು ನಟಿಸ್ಬೇಡಿ, ನೀವು ನಟನೆ ಮಾಡ್ತೀನಿ ಅನ್ನೋದು ತಾನೇ ನಿಮ್ಗೆ ಅಳಕಿರೋದು, ನಟಿಸ್ಬೇಡಿ, ಸಹಜವಾಗಿ ನೀವು ಹೇಗಿದ್ದೀರೋ ಹಾಗಿರಿ. ಖಂಡಿತ. ಒಂದು ಸ್ಮಾಲ್ ಲಿಟಲ್ ಟಿಪ್ಸ್. ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಲ್ಲ ಅಂತ ಸಿನಿಮಾ ಅಲ್ಲ, ಕರೆಕ್ಟ್, ಜೀವಿಸಿದ್ದಾರೆ, ಇದನ್ನೆಲ್ಲ ನಾವು ಫೀಲ್ ಮಾಡಿದ್ದೀವಿ. ಸೊ ಅವರಿಗೆ, ಅವರ ಮನೆಯವರಾದ ರಮಾ ವಿದ್ಯಾಭೂಷಣರವರಿಗೆ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಮಗಳು, ಮಗ, ಪ್ರತಿಯೊಬ್ಬರು, ಅವ್ರ ಕುಟುಂಬ, ಇಡೀ ಕುಟುಂಬ ನಮಗೆ ಸಹಕಾರ. ಅವ್ರಿಗೆ ನಾನು ಚಿರಋಣಿ. ಅದ್ರ ಜೊತೆಯಲ್ಲಿ ನನ್ನ ಬಹಳಷ್ಟು ಸ್ನೇಹಿತರು. ಅವ್ರ ಬಗ್ಗೆ ನೀವು ಎಲ್ಲರೂ ಥ್ಯಾಂಕ್ಸ್ ಹೇಳಿದಲ್ಲ, ನಿಮ್ಮ ಹೆಸರೇ ಆಗಿರೋ ಮಧುಸೂದನ್ ಜಯರಾಮ್ ಅಂತ ಆಸ್ಟ್ರೇಲಿಯಾ, ಅವರು ನನಗೆ ಬಹಳ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಕುಟುಂಬದವರು. ಆಮೇಲೆ ಡಾಕ್ಟರ್ ರವೀಂದ್ರ ಅಂತ ಒಬ್ಬರು ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ, ಅವರು ಬಹಳ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಪ್ರಭಾತ್ ಕಲಾವಿದರ ಸಮಸ್ತ ಕುಟುಂಬ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ. ನೀವೀಗ ಒಂದಷ್ಟು ಹೆಸರುಗಳನ್ನು ತಗೊಂಡ್ರೆ, ವಾಸುಮೂರ್ತಿ, ಹೌದು, ಅವರ ಸಾರಂಗಮ್, ಅವರ ಟೀಮ್ ಏನಿದೆ ನೋಡಿ. ನನಗೆ ಅವ್ರು ಹೇಳಿದ್ರು, ನಂದು ಜಗನ್ನಾಥ ದಾಸರ ಸಿನಿಮಾ ಈಗ ರೆಡಿ ಆಗಿದೆ, ಬಟ್ ನಾನು ಜನವರಿ ಎಂಡ್ ಅಥವಾ ಫೆಬ್ರವರಿ ಅಂತ ರಿಲೀಸ್ ಮಾಡೋಕ್ಕೆ ರೆಡಿ ಇದೆ. ಯಾವಾಗ ಹರಿದಾಸ ದಿನಚರಿ ಬಂತೋ ಅದು ಸಕ್ಸಸ್ ಆಯ್ತಲ್ಲ, ನನಗೆ ಭಾಳ ಖುಷಿ ಆಯ್ತು ವೈಯಕ್ತಿಕ. ಅದಕ್ಕೆ ನಾನು ನೀವು ಕಲಿತು ಇದೊಂದು ಒಳ್ಳೆ ಜನಗಳಿಗೆ ಒಂದು ಸಂದೇಶ ತಲುಪಿಸೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ. ಈಗ ಹರಿದಾಸರ ದಿನಚರಿ ಈಗ ಅಲ್ಲಿ ಪುರಂದರದಾಸರ ಆರಾಧನೆ ಸಮಯದಲ್ಲಿ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಪೂರ್ಣ ಪ್ರಸಾದ್ ಅವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ನಿರುಪಮ ರಾಜೇಂದ್ರ, ನಿರುಪಮ ರಾಜೇಂದ್ರ ಅವರು ಬಂದು ಬಹಳ ಇದನ್ನು ಮೆಚ್ಚಿಕೊಂಡು, ಅವ್ರು 700 ಜನ ಸ್ಟೂಡೆಂಟ್ಸ್ಗೆ ಈ ಸಿನಿಮಾ ತೋರಿಸೇಬೇಕು ನಾನು ಅಂದ್ಬಿಟ್ಟು ದಿನ ಬಂದು ಅವ್ರ ಸ್ಟೂಡೆಂಟ್ಸ್ ಸಿನಿಮಾ ನೋಡ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆಲ್ಲ ನಾನು ಚಿರಋಣಿ. ಈಗ ಹರಿದಾಸರ ದಿನಚರಿ, ಒಟ್ಟು ಹರಿದಾಸರ ಸಿನಿಮಾಗಳು ಎಲ್ಲರೂ ಮೆಚ್ತಾ ಇದ್ದಾರೆ. ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಕಾರಣ ಏನಂದ್ರೆ, ಗಿರೀಶ್ ನಾಗರಾಜ್ ಅವರು ಮುಂಬರೋ ದಿನಗಳಲ್ಲಿ ಏನು ಸಿನಿಮಾ ಮಾಡ್ತಾರೆ, ಅವ್ರು ಇನ್ನೂ ಎಂಥ ಒಂದು ದಾಸರ ಬಗ್ಗೆ ಕೊಡುಗೆ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಖಂಡಿತ ಇದೆ. ನೀವು ಹೆಚ್ಚಿಸಿದ್ರಿ. ಈಗ ನಮ್ದು ಕೂಡ ಜಗನ್ನಾಥ ದಾಸರು ಭಾಗ 2, ಮಹಿಪತಿ ದಾಸರು, ವಿಜಯದಾಸರು ಭಾಗ 2, ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಹೇಳ್ತೀನಿ ನಿಮಗೆ. ಅದ್ಭುತವಾಗಿ ಬರುತ್ತೆ ಅನ್ನೋ ನಂಬಿಕೆನೂ ನಮಗಿದೆ. ಖಂಡಿತ. ಅಲ್ಲ, ಏನಂದ್ರೆ
ನಮ್ಮಂಥ ಈ ಥರ ಒಂದು ವಿಚಾರಗಳನ್ನ ನಾವು ಜನಗಳನ್ನ ಮುಂದೆ ತಲುಪಿಸ್ಬೇಕು ಅಂತ ನಾವೇನು ಅನ್ಕೊಂಡಿದ್ವಲ್ಲ ಅದನ್ನ ಹೆಚ್ಚೆಚ್ಚು ಇನ್ನೂ ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋದು ಅಭಿಲಾಷೆ. ನಿಮ್ಮ ಸಿನಿಮಾಗಳು ಹಿಟ್ಟಾಗಲಿ, ನನ್ನ ಸಿನಿಮಾಗಳು ಜಾಸ್ತಿ ಜನಗಳಿಗೆ ತಲುಪಲಿ ಅನ್ನೋ ಒಂದು ಆಸೆ ಇದೆ. ಇನ್ನು ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳಬೇಕು ಅಂತಿದೆ ತಾವು? ಪ್ರೇಕ್ಷಕರಿಗೆ ನಾನು ಹೇಳೋದು ಬಯಸೋದಿಷ್ಟೇ, ಮಧುಸೂದನ್ ಹವಾಲ್ದಾರ್ ಅಂತ ವ್ಯಕ್ತಿಗಳು ಈ ಒಂದು ದಾರಿ ಏನು ತೋರಿಸ್ಕೊಟ್ಟಿದ್ದಾರೆ ನಮಗೆ, ಅದ್ರಲ್ಲಿ ನಾವು ನಡೀತಿದ್ದೀವಿ. ನಾವು ಈಗ ಅಂಬೆಗಾಲ್ ಇಡ್ತಿರೋರು, ಅವ್ರು ಆಲ್ರೆಡಿ 100 ಮೀಟರ್ಸ್ ರನ್ನಿಂಗ್ ಮಾಡಿಬಿಟ್ಟು ಚಾಂಪಿಯನ್ಸ್ ಆಗಿರೋರು. ಸೊ ಚಾಂಪಿಯನ್ ಆಗ್ಲೇಬಾರ್ದಿಲ್ಲ, ಅಂಬೆಗಾಲೇ ಇಡ್ತಾ ಇರ್ಬೇಕು. ಪ್ರತಿಯೊಂದು ಕಾನ್ಸೆಪ್ಟು ಹೊಸದೇ ನಮಗೆ. ನನ್ನಂತ ಚಿಕ್ಕವನ್ನ ಕರೆದು ಈ ಒಂದು ವೇದಿಕೆ ಮೇಲೆ ಕೂತು ಮಾತನಾಡಿಸ್ತಿರೋದು ನನ್ನ ಪುಣ್ಯ, ನನ್ನ ಭಾಗ್ಯ. ಅದಕ್ಕೆ ನಾನು ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಅವರು ತುಂಬಾ ಮಾರ್ಗದರ್ಶಕರು, ಅದನ್ನ ಹೇಳಬೇಕು ನಾನು. ಅವರು ನಾವು ಈ ಚಿತ್ರ ಹೇಳಿದ್ನಲ್ಲಾಗಲಿ ಯಾರಿಗೂ ಹೇಳಿರಲಿಲ್ಲ, ಬಟ್ ಯಾವಾಗ ವಿದ್ಯಾಭೂಷಣರು ಇಲ್ಲ ನನಗೆ ಸಮಾಧಾನ ಆಗಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು, ಆಗ ನಾವು ಪಬ್ಲಿಸಿಟಿ ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ನಾವು ಹೇಗೆ ಮಾಡಬೇಕು, ಸ್ಟ್ರಾಟಜಿಕಲಿ ಹೇಗೆ ತಲುಪಿಸ್ಬೇಕು ಜನಕ್ಕೆ ಅಂದಾಗ ಇವರ ಒಂದು ಮಾರ್ಗದರ್ಶನ ತುಂಬ ಇದೆ. ಇವರು ಸ್ವತಃ ಬಂದು ನಾನು ನಿಮ್ಮ ಪ್ರೀಮಿಯರ್ ಶೋಗೆ ಬರ್ತೀನಿ ಅಂತ ಹೇಳಿ ನಾವೆಲ್ಲರನ್ನೂ ಆಮಂತ್ರಣ ಕೊಡುವಾಗ ಇವರು ಬಂದು ನನಗೆ ಏನೇನು ಮಾಡಿದ್ರೆ ಇದು ಜನಕ್ಕೆ ತಲುಪುತ್ತೆ, ಹೇಗೆ ನಾವು ನಮ್ಮ ಅನುಭವಗಳೇನಿತ್ತು ಅದೆಲ್ಲ ಬಹಳ ಹೆಲ್ಪ್ ಆಗಿದೆ. ಅದಕ್ಕೆ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ದಾಸ ಬಂಧುಗಳೇ, ದಾಸಪ್ರಿಯರೇ, ನಾನು ಹರಿದಾಸರ ದಿನಚರಿ ಚಿತ್ರದ ಪರವಾಗಿ ಮತ್ತು ಗಿರೀಶ್ ನಾಗರಾಜ್ ಅವರಿಗೆ ಇನ್ನೂ ಹೆಚ್ಚು ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾನ ತಾವು ಹೆಚ್ಚೆಚ್ಚು ಜನಗಳಿಗೆ ತಲುಪಿಸೋ ಥರ ತಾವು ಕೂಡ ಮೆಸೇಜ್ಗಳನ್ನ ಹಾಕಿ, ತಾವು ನೋಡಿದ ವಿಷಯನ ತಿಳಿಸ್ರಿ. ಈ ಸಿನಿಮಾ ಥಿಯೇಟ್ರಲ್ಲಿ 100 ಡೇಸ್, ಒಂದು ಥಿಯೇಟ್ರ್ ಆಗಲಿ ಸರಿ 100 ದಿನ ನಡಿಬೇಕು. ಅದನ್ನು ನಾವು ಪುರಂದರದಾಸರಿಗೆ ಕೊಟ್ಟಂಥ ಒಂದು ಗೌರವ ಆಗುತ್ತೆ. ಆಮೇಲೆ ಸೆಲೆಬ್ರಿಟಿ ಅಂತ ನಾವು ಕರಿತೀವಿ ಹಾಡುಗಾರಿಕೆಯಲ್ಲಿ ವಿದ್ಯಾಭೂಷಣರು, ಅವ್ರ ಸಿನಿಮಾ 100 ದಿವಸ ಓಡಿತು ಅಂತ ಒಂದು ಹೆಗ್ಗಳಿಕೆ ಒಂದು ಇತಿಹಾಸ ನಮ್ಮಲ್ಲಿ. ದಯಮಾಡಿ ನಮ್ಮಂಥ ದಾಸ ಚಿತ್ರಗಳ ಮಾಡೋಂಥ ನಮ್ದೊಂದು ಪ್ರಯೋಗನೇ ಇದು, ಯಾಕಂದ್ರೆ ಪ್ರಯೋಗನೇ ಅಂಥ ಪ್ರಯೋಗಗಳಿಗೆ ಹೆಚ್ಚೆಚ್ಚು ತಾವು ನಮಗೆ ಬೆನ್ನು ತಟ್ಟಬೇಕು ಅಂತ ಮಧುಸೂದನ್ ಹವಾಲ್ದಾರ್ ಮತ್ತು ಗಿರೀಶ್ ನಾಗರಾಜ ಇಬ್ರು ನಮಸ್ಕಾರಗಳು. ನಮಸ್ಕಾರ. ಹರೇ ಕೃಷ್ಣ. ಹರೇ ಶ್ರೀನಿವಾಸ.